ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. 26 ರಾಜ್ಯಸಭಾ ಸ್ಥಾನಗಳಿಗೆ ನಡೆಯುವಂತಹ ಚುನಾವಣೆ ಸದ್ಯದ ಮಟ್ಟಿಗೆ ರಾಜಕೀಯ ಚಿತ್ರಣವನ್ನು ಕೊಂಚ ಬದಲು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸದ್ಯ NDA ಅಂತ ಸಂದರ್ಭದಲ್ಲಿ ಒಂದು ಸ್ಥಾನವನ್ನು ಕಳೆದುಕೊಳ್ಳುವ ಒಂದು ವಾತಾವರಣ ಇದ್ರೂ ಕೂಡ ತಮ್ಮದೇ ಆದಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಮಗದೊಂದು ಕಡೆ ಕಾಂಗ್ರೆಸ್ ರಾಜ್ಯಸಭೆಯಲ್ಲಿ ತನ್ನದೇ ಆದಂತಹ ಪ್ರಯತ್ನಕ್ಕೂ ಕೂಡ ಕೈ ಹಾಕಿರುವಂಥದ್ದು. ಹಾಗಾಗಿ ಈ ರಾಜ್ಯಸಭೆ ಅಂತ ಸಂದರ್ಭದಲ್ಲಿ NDA ಬಗ್ಗೆ ಬಹಳ ಕುತೂಹಲ ಇದೆ. ಯಾವ ರೀತಿ ಇಲ್ಲಿ ಅಭ್ಯರ್ಥಿಯ ಆಯ್ಕೆ ಅನ್ನುವಂಥದ್ದು, ಯಾಕಂತ ಹೇಳಿದ್ರೆ ಹಿರಿಯರಾಗಿರುವುದರಿಂದಾಗಿ ಯಾರಿಗೆ ಮಣೆ ಹಾಕ್ತಾರೆ, ಅದು ಎಷ್ಟರ ಮಟ್ಟಿಗೆ ಉಪಯೋಗಕರವಾಗಿರುತ್ತೆ ಅನ್ನುವಂಥ ಸಾಧಕ ಬಾಧಕಗಳ ಬಗ್ಗೆ ಲೆಕ್ಕಾಚಾರವನ್ನು ಸ್ವತಃ ಹಾಕಬೇಕಾಗಿದೆ. ಹಾಗಾಗಿ ಇವತ್ತಿನ ನಮ್ಮ ಜಿ ಸಂವಾದದಲ್ಲಿ ಈ ರಾಜ್ಯಸಭಾ ಚುನಾವಣೆಯ ಕುರಿತಂತೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಹದಿನೆಂಟನೇ ತಾರೀಕು 4 ರಾಜ್ಯಸಭಾ ಚುನಾವಣೆ, 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ಅನ್ನೋದು ನಡೆಯುತ್ತೆ. ಈ ನಿಟ್ಟಿನಲ್ಲಿ ಯಾರು ಈ ಸಲ ಕಂಟೆಸ್ಟ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ರಾಜ್ಯದಲ್ಲಿ ತೆರವಾಗಿರುವಂತಹ 4 ಸ್ಥಾನಗಳಿಗೆ ನಡೆಯುವಂಥ ಹಣಾಹಣಿ ಇದು. ಇದೇ ಜೂನ್ 25ಕ್ಕೆ 4 ಸದಸ್ಯತ್ವದ ಅವಧಿ ಏನಿದೆ ಅದು ಮುಕ್ತಾಯಗೊಳ್ಳುತ್ತೆ ಅಥವಾ ಅಂತ್ಯವಾಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ, HD ದೇವೇಗೌಡರು, ನಾರಾಯಣ ಕೊರಗಪ್ಪ, ಈರಣ್ಣ ಕಡಾಡಿ ಇವರ ಅವಧಿ ಅಂತ್ಯ. ಈ ಹಿನ್ನೆಲೆಯಲ್ಲಿ 18ನೇ ತಾರೀಕು 4 ಸ್ಥಾನಕ್ಕೆ ಮತದಾನ ಪ್ರಕ್ರಿಯೆ. ಮತ್ತು ಕಾಂಗ್ರೆಸ್ನಿಂದ ಯಾವ ಹೆಸರು ನೋಡ್ತಾ ಹೋಗೋದಾದ್ರೆ ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ BK ಹರಿಪ್ರಸಾದ್, BJPಯಿಂದ DV ಸದಾನಂದ ಗೌಡರ ಹೆಸರು ಕೇಳಿ ಬರ್ತಾ ಇದೆ. ಬಟ್ BJPಯಿಂದ ಅಂತ ಪ್ರತ್ಯೇಕವಾಗಿ ಈಗ ಹೇಳಬೇಕಾ ಬೇಡವಾ ಅನ್ನುವಂತಹ ಗೊಂದಲ. ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ನಾಯಕರ ಒಂದಷ್ಟು ಮೈತ್ರಿ ಲೆಕ್ಕಾಚಾರಗಳು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಎನಿಹೌ ಸದ್ಯಕ್ಕಂತೂ ನಮಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ BJPಯಿಂದ DV ಸದಾನಂದ ಗೌಡರ ಹೆಸರು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ಗೆ 3 ಸ್ಥಾನ, BJPಗೆ 1 ಸ್ಥಾನ ಬಹುತೇಕ ಫಿಕ್ಸ್. 3 ಸ್ಥಾನಗಳ ಪೈಕಿ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಉಳಿದ 2 ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಕೊಂಚ ಪೈಪೋಟಿ ಇದೆ. JDSಗೆ ಅಗತ್ಯ ಸಂಖ್ಯಾಬಲ ಇಲ್ಲ. ಈ ಒಂದು ಸಂದಿಗ್ಧತೆಯಲ್ಲಿ ದೇವೇಗೌಡರಿಗೆ ಏನಾದರೂ ಅವಕಾಶವನ್ನು ಕಲ್ಪಿಸಿಕೊಡುವಂಥ ನಿಟ್ಟಿನಲ್ಲಿ ಎರಡೂ ಪಕ್ಷಗಳು ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇದೆಯಾ? ಅದಕ್ಕೆ BJP ಅಥವಾ NDA ಅಥವಾ ದೊಡ್ಡ ದೊಡ್ಡ BJP ನಾಯಕರು ವರಿಷ್ಠರು ಒಪ್ಪಿಕೊಳ್ತಾರಾ ಅಂತ. JDSಗೆ ಬಿಟ್ಟುಕೊಡೋದಕ್ಕೆ BJPಗೆ ಒಲವು ಇದೆಯಾ ಇಲ್ವಾ ಅನ್ನುವಂಥ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ರಾಜ್ಯದ ರಾಜಕೀಯ ಚಿತ್ರಣವನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋದಾದರೆ ಈಗ JDS ಅನ್ನೋದನ್ನು ಮಧ್ಯದಲ್ಲಿ ನಾವು ಇಟ್ಕೊಂಡ್ರೆ ಅವರೊಂದ್ಸತಿ ಕಾಂಗ್ರೆಸ್ ಜೊತೆಗೂ ಇದ್ದರು, ಒಂದ್ಸತಿ BJP ಜೊತೆಗೂ ಇದ್ದರು. ನಾನು ವಿಧಾನಸಭಾ ಪ್ರಕ್ರಿಯೆಗಳನ್ನು ಉಲ್ಲೇಖ ಮಾಡೋದಾದರೆ ರಾಜಕೀಯದಲ್ಲಿ ಯಾರೂ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಇಂಥ ಸಂದಿಗ್ಧತೆಯಲ್ಲಿ ಈಗ ಮೈತ್ರಿ ಅಂತ ಹೇಳಿ ಹೋಗ್ತಾ ಇರೋದ್ರಿಂದಾಗಿ BJP ಮತ್ತು JDS ರಾಜ್ಯಸಭಾ ಸ್ಥಾನ ಅಂದಾಗ ಅವರವರ ಅಸ್ಮಿತೆಯನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಯಾರಿಗೆ ಮಣೆ ಹಾಕ್ತಾರೆ ಅನ್ನುವಂಥ ಸಹಜ ಕುತೂಹಲ ಇದ್ದೇ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅವರು ಮಾತಾಡ್ತಾರೆ, ಹಾಗೆಯೇ ಡಾಕ್ಟರ್ G ಪರಮೇಶ್ವರ್, ಹಾಗೆಯೇ BY ವಿಜೇಂದ್ರ ಕೂಡ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಇದು ಅದರ ಸೆಲೆಕ್ಷನ್ಸು ಮತ್ತೊಂದು ಇದೆಲ್ಲ ನಮ್ಮ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಇದು ರೊಟೀನ್ ಅಲ್ವಾ, ಇದ್ರ ಪಾಡಿಗೆ ಇದು ನಡೀತಾರೆ. ಸಚಿವರು ಶಾಸಕರಿಗೆ ಡೆಲ್ಲಿಗೆ ಹೋಗಿದ್ದಾರೆ ಅಲ್ಲ ಇದು ಅದರ ಸೆಲೆಕ್ಷನ್ಸು ಮತ್ತೊಂದು ಇದೆಲ್ಲ ನಮ್ಮ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಇದು ರೊಟೀನ್ ಅಲ್ವಾ, ಇದ್ರ ಪಾಡಿಗೆ ಇದು ನಡೀತಾರೆ. ಸಚಿವರು ಶಾಸಕರಿಗೆ ಡೆಲ್ಲಿಗೆ ಹೋಗಿದ್ದಾರೆ. ನಾವು ಯಾರಿಗೂ ವಿರೋಧಿಗಳಲ್ಲ, ಯಾರಿಗೂ ನಮ್ಮದೇನು ಬೆಂಬಲ ಇಲ್ಲ. ನಮ್ಮ ಕೇಂದ್ರದ ನಾಯಕರು ಏನು ಹೇಳ್ತಾರೋ ಅದಕ್ಕೆ ನಮ್ಮದು ಬೆಂಬಲ. ನಮಗೆ ರಾಜ್ಯಸಭಾ 1 ಸ್ಥಾನ ಅವಕಾಶ ಇದೆ. ಅದನ್ನು ಯಾರು ಕೊಡಬೇಕು ಅಂತೇಳಿ ನಮ್ಮ ಕೋರ್ ಕಮಿಟಿ, ರಾಜ್ಯದ ಕೋರ್ ಕಮಿಟಿ ಇದೆ. ಅದೇ ರೀತಿ ಡೆಲ್ಲಿಯ ನಮ್ಮ ರಾಷ್ಟ್ರೀಯ ಸಂಸದೀಯ ಮಂಡಳಿ ಇದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಅವರು ತೀರ್ಮಾನ ಮಾಡ್ತಾರೆ. ಇದು ರಾಜಕೀಯವಾಗಿ ನಾವು ಯಾವ ನಡೆಯನ್ನು ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ. ಗೊಂದಲ ಏನೂ ಇಲ್ಲ. ನಮ್ಮನ್ನು ಯಾರೂ ಬಂದು ಕೇಳಿಲ್ಲ, ಯಾರೂ ನಮ್ಮನ್ನೇನು ಕೇಳಿಲ್ಲ.
ನಾವು ಯಾರನ್ನೂ ಕೇಳಿಲ್ಲ. ನಾವು ನಮ್ಮ ಕೇಂದ್ರದ ನಾಯಕರ ಮೇಲೆ ಬಿಟ್ಟಿದ್ದೀರಿ. ಅವ್ರು ಯಾರಿಗೆ ತೀರ್ಮಾನ ಮಾಡ್ತಾರೋ ಅವ್ರಿಗೆ ನಾವೆಲ್ಲರೂ ಕೂಡ ವೋಟ್ ಹಾಕಿ ಗೆಲ್ಲಿಸ್ತೀರಿ. ಪಾರ್ಟಿಗೆ ಒಳ್ಳೇದಾಗಬೇಕು ಅಷ್ಟೇ. ಇಲ್ಲ, ಇದ್ರ ಬಗ್ಗೆ ಯಾವುದೇ ರೀತಿ ರಾಜ್ಯದ ನಾಯಕತ್ವದ ಜೊತೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ. ಭಾರತೀಯ ಜನತಾ ಪಾರ್ಟಿ ರಾಜ್ಯಸಭೆ ಆಯ್ಕೆ ವಿಚಾರದಲ್ಲಿ ಅಂದರೆ ನಾವು ಕರ್ನಾಟಕದಿಂದ ನಮಗೆ ಒಂದಕ್ಕೆ ಅವಕಾಶ ಇರುವಂಥದ್ದು. ಕೋರ್ ಕಮಿಟಿಲೂ ಕೂಡ ಚರ್ಚೆ ಆಗಿದೆ. ಆದರೆ ದೇವೇಗೌಡರು ಕಳಿಸೋದಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡೋದು ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಪ್ರೀತಮಗೌಡರು ಪಕ್ಕದಲ್ಲಿ ನಿಲ್ಸ್ಕೊಂಡು ಹೇಳ್ತಾ ಇದ್ದೀನಿ. ಚರ್ಚೆಗಳು ಆಗಿದ್ದಾವೆ ವಿನ ಕೊಡಬೇಕು ಕೊಡಬಾರ್ದು ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಇಲ್ಲ. ಎಲ್ಲವೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರು ತೀರ್ಮಾನ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಏನು ಚರ್ಚೆ ಮಾಡಬೇಕು ಅಷ್ಟಕ್ಕೆ ಸೀಮಿತ ಮಾಡ್ತೀವಿ. ಆದರೆ ಕೊಡಬಾರ್ದು ಇದು ಯಾವುದು ನೋಡಿ. ನಾಟ್ ರಿಸೀವ್ಡ್ ಎನಿ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಡೆಲ್ಲಿ. ವಿಧಾನ ಪರಿಷತ್ ಸದಸ್ಯರು ನಮಗೆ 2 MLCಗೆ ಅವಕಾಶ ಇದೆ, 1 ರಾಜ್ಯಸಭೆಗೆ ಅವಕಾಶ ಇದೆ. ಹಾಗಾಗಿ 2 MLCಗೆ ಸುಮಾರು 4-5 ಹೆಸರುಗಳು ಕಳಿಸ್ಬೇಕು ಅಂತೇಳಿ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ರಾಜ್ಯಸಭೆಗೆ ಕನಿಷ್ಠ 2-3 ಹೆಸರುಗಳನ್ನು ಕಳಿಸ್ಬೇಕು ಅಂತೇಳಿ ಮೊನ್ನೆ ನಡೆದಂಥ ಕೋರ್ ಕಮಿಟಿಯಲ್ಲೂ ಕೂಡ ಚರ್ಚೆ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಿರ್ಧಾರವನ್ನು ಮಾಡ್ತೇವೆ. ಆದರೆ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ, ಮಾನ್ಯ HD ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳೇನಿದ್ದಾರೆ, ಕೇಂದ್ರದಲ್ಲಿ NDAನ ಬಲಗೊಳಿಸ್ಕೊಡ್ಬೇಕು, ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು NDAಗೆ ಬಲ ತುಂಬುವಂಥ ಕೆಲಸ ಮಾಡಿದ್ದಾರೆ. ದೇವೇಗೌಡರಿಗೆ ಇವತ್ತು ರಾಜ್ಯಸಭೆ ಕಳಿಸೋರು ರಾಜ್ಯ ಬಿಜೆಪಿ ವಿರೋಧ ಮಾಡ್ತಾ ಇದೆ. ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ರಾಜ್ಯಸಭೆ ಆಯ್ಕೆ ವಿಚಾರದಲ್ಲಿ ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ. ನಮಸ್ಕಾರ. ಇನ್ನು AP ವಕ್ತಾರರು ಶಶಿಧರ್ ಆರಾಧ್ಯ ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ಇರ್ಷಾದ್ ಅಹಮದ್ ಅವರಿದ್ದಾರೆ. ನಮಸ್ಕಾರ. BJP ವಕ್ತಾರರು ಉತ್ಕರ್ಷ್ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಉತ್ಕರ್ಷ್ ಅವರೇ. ನಮಸ್ಕಾರ ಮೇಡಮ್. ರೈಟ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ನೋಡಿ, ರಾಜ್ಯಸಭೆ ಎಂದ ಸಂದರ್ಭದಲ್ಲಿ ಮೊದಲನೇದಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ವೈ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಅಂತ ಹೇಳಿ. ರಾಜ್ಯಸಭೆಯಲ್ಲಿ ಕೂತರೂ ಕೂಡ ಧ್ವನಿ ಏರಿಸಿ ಸಮಸ್ಯೆಗಳ ಕುರಿತಂತೆ ಮಾತನಾಡುವಂತಹ ಚಾಕಚಕ್ಯತೆ, ಆ ಬದ್ಧತೆ ಅನ್ನೋದು ಇರಬೇಕಾಗತ್ತೆ. ಸೊ ಹಾಗಾಗಿ ನಾನು AP ವಕ್ತಾರ ಹತ್ರ ಮೊದಲು ಮಾತಾಡ್ತೀನಿ. ಶಶಿಧರ್ ಅವರು, ನೀವು ಹೇಳಿ, ವೈ ಇಟ್ ಈಸ್ ಸೋ ಇಂಪಾರ್ಟೆಂಟ್, ಯಾಕಿದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ? ನೋಡಿ, ಏನಂದರೆ ಇದು ಅಪ್ಪರ್ ಹೌಸ್. ಅಪ್ಪರ್ ಹೌಸ್ ಅಂದರೆ ಲೋಯರ್ ಹೌಸ್ ಅಂದರೆ ಲೋಕಸಭಾ ಇರುತ್ತೆ, ಅಪ್ಪರ್ ಹೌಸ್ ಆಗಿ ರಾಜ್ಯಸಭಾ ಇರುತ್ತೆ. ಅಂದರೆ ಇಲ್ಲಿ ಈ ಒಂದು ನಮ್ಮ ಸಂವಿಧಾನದಲ್ಲಿರ್ತಕ್ಕಂತಹ ಒಂದು ಚಿಂತನೆ, ಒಂದು ಅದ್ಭುತವಾದಂಥ ಚಿಂತನೆ ಏನಿದೆ, ಒಂದು ಲೋಯರ್ ಹೌಸ್ ಇರಬೇಕು, ಜನರಿಂದ ಆಯ್ಕೆ ಆಗಿರತಕ್ಕಂತಹ ವ್ಯಕ್ತಿಗಳು ಮತ್ತು ಆಯ್ಕೆ ಆಗಿರ್ತಕ್ಕಂತಹ MP ಗಳು MLAಗಳು ಈ ರೀತಿಯಾದಂಥ ಅವರಿಂದ ಆಯ್ಕೆ ಆಗಿರ್ತಕ್ಕಂಥವ್ರು ರಾಜ್ಯಸಭೆಗೆ ಎಲೆಕ್ಟ್ ಆಗುವಂತಹ ಒಂದು ಸಾಮಾನ್ಯ ಪ್ರಕ್ರಿಯೆಯನ್ನು ನಮ್ಮ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಇದರ ಮಹತ್ವ ಏನಂದರೆ, ಒಂದು ಸಮಾಜದ ಬಗ್ಗೆ ಇರ್ತಕ್ಕಂತಹ ಒಂದು ಚಿಂತನೆ ಮತ್ತು ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಏನು ಕಲ್ಪಿಸಿಕೊಡ್ಬೇಕಾದಂತಹ ಸಾಮಾನ್ಯ ಒಂದು ಸವಲತ್ತುಗಳ ಬಗ್ಗೆ ಆಲೋಚನೆ ಮತ್ತು ಮುಂದಿನ ದಿನಮಾನಗಳಲ್ಲಿ ಭಾರತವನ್ನು ಹೇಗೆ ಕಟ್ಟಬೇಕು, ಭಾರತದ ನೀಲಿನಕ್ಷೆ ಹೇಗಿರಬೇಕು, ಮತ್ತು ಈ ನಮ್ಮ ಲೋಕಸಭಾ ಸದಸ್ಯರಿಗೆ ಕಿವಿ ಹಿಂಡುವಂತಹ ಕೆಲಸಗಳು ಸಹ ಆ ಒಂದು ನಿಟ್ಟಿನಲ್ಲೂ ಸಹ ಚಿಂತಕರ ಚಾವಡಿ ಅಂತಲೂ ಹೇಳ್ಬೋದು. ಮತ್ತು ಈ ಚಿಂತಕರ ಚಾವಡಿ ಯಾವಾಗಲೂ ಸಹ ಒಂದು ಹದ್ದಿನ ಕಣ್ಣನ್ನು ಇಡೀ ರಾಷ್ಟ್ರದ ಎಲ್ಲ ಒಂದು ಆಯ್ಕೆಯಾದಂತಹ ವ್ಯಕ್ತಿಗಳ ಮೇಲೆ ಇದ್ದೇ ಇರುತ್ತೆ. ಅದು ಪ್ರಧಾನಮಂತ್ರಿ ಆಗಿರಬಹುದು, ಮತ್ತು ಮಂತ್ರಿಗಳಾಗಿರ್ತಕ್ಕಂಥದ್ದು, ಲೋಕಸಭಾ ಸದಸ್ಯರಾಗಿರ್ಬೋದು, ಎಲ್ಲರ ಮೇಲೆ ಅವರ ಒಂದು ಕಣ್ಣಿರುತ್ತೆ. ಅವನ್ನು ಸಮಾಧಾನವಾಗಿ ಸಮಜಾಯಿಷಿ ಇಟ್ಕೊಂಡು ತಮ್ಮ ಪ್ರಾಂತ್ಯದ ಕೆಲಸಗಳ ಜೊತೆಗೆ ದೇಶಕ್ಕೆ ಕೊಡುಗೆಗಳನ್ನು ಕೊಡುವಂತಹ ಒಂದು ಏಕೈಕವಾದಂತಹ ರಾಜ್ಯಸಭೆ ಇರತಕ್ಕಂಥದ್ದು. ಈ ದೇಶದ ಒಂದು ಶ್ರೇಯೋಭಿಲಾಷಕ್ಕೆ ರಾಜ್ಯಸಭೆ ಇದೆ. ಆ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಈಗಾಗಲೇ ನಾವು ನಮ್ಮ ಇತಿಹಾಸದಲ್ಲಿ ಸುಮಾರು 79 ವರ್ಷದ ಇತಿಹಾಸದಲ್ಲಿ ದೊಡ್ಡ ದೊಡ್ಡ ಒಂದು ವ್ಯಕ್ತಿಗಳನ್ನು ಸಹ ನಾವು ರಾಜ್ಯಸಭೆಗೆ ಕಳಿಸ್ಕೊಟ್ಟಿದ್ದೀವಿ. ಅವರ ಚಿಂತನೆಗಳನ್ನು ನಾವು ತಗೊಂಡಿದ್ದೀವಿ. ಅವರ ಒಂದು ಉದ್ದೇಶಗಳನ್ನು ಸಹ ಈಡೇರಿಸೋದಕ್ಕೆ ನಮ್ಮ ಘನ ಸರ್ಕಾರ ಪ್ರಯತ್ನ ಅಂತೂ ಪಟ್ಟಿದೆ.
ಒಂದು ರಾಜಕೀಯ ಏನೇ ಇರ್ಬೋದು, ಪ್ರಯತ್ನ ಅಂತೂ ಆಗ್ತಾ ಇದೆ. ಆ ಪ್ರಯತ್ನದ ಒಂದು ಭಾಗವಾಗಿ ಇವತ್ತು ನಮ್ಮ ರಾಜ್ಯಕ್ಕೆ 4 ಸ್ಥಾನಗಳೇನು ಅವಕಾಶ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಆ ಒಂದು ಪ್ರಕ್ರಿಯೆ ಈಗ ನಡೀತಾ ಇದೆ. ಆ ಪ್ರಕ್ರಿಯೆಯಲ್ಲಿ ನೋಡೋಣ ಮುಂದೆ. ಈಗ ಈ BJPಗೆ 1 ಸ್ಥಾನ ಅಂತ ಇದ್ದಾರೆ, JDSಗೆ ಇರೋದೇ 1 ಸ್ಥಾನ, JDSಗೆ ಹೋಗುತ್ತೋ BJPಗೆ ಹೋಗುತ್ತೋ, ಅದು ಕಾಂಗ್ರೆಸ್ಗೆ 2 ಇದೆ, ಒಂದು 3ನೇದು ಅವ್ರಿಗೆ ಸಂಖ್ಯಾಬಲ ಕಡಿಮೆ ಇದೆ, ಸಂಖ್ಯಾಬಲ ಅವ್ರಿಗೂ ಕಡಿಮೆ ಆಗುತ್ತೆ. ಅದನ್ನು ಹೇಗೆ ತಗೊಳ್ತಾರೆ ಅಂತ ನಾವು ಹಿಂದೆಗಳೆಲ್ಲ ನೋಡಿದ್ದೀವಿ. ಕುದುರೆ ವ್ಯಾಪಾರ ಇಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ. ಸಾಕಷ್ಟು ಬಾರಿ ನಾನು ಒಂದ್ಸರಿ ನಮ್ಮ ದೊಡ್ಡಬಳ್ಳಾಪುರದ ಗಂಟಗನಹಳ್ಳಿ ಕೃಷ್ಣಪ್ಪ ಅವರು BJPಯಿಂದ ಗೆದ್ದಿದ್ರು. 44 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಮಲ್ಯ ಅವ್ರಿಗೆ ಓಟ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಅವ್ರು ಸಸ್ಪೆಂಡ್ ಆಯಿತು. ಅದು ಗಂಭೀರವಾದಂಥ ಚರ್ಚೆ. ಅವರು ಮತ್ತೆ ಎಲೆಕ್ಷನ್ಗೂ ನಿಂತ್ಕೊಳ್ಳಲಿಲ್ಲ, ರಾಜಕೀಯ ಭವಿಷ್ಯನೇ ಹಾಳಾಯಿತು. ಅವರು ಸಾಕಷ್ಟು ಜಾಲಪ್ಪನವ್ರ ಜೊತೆಗೆ ಸುಮಾರು ವರ್ಷಗಳ ಕಾಲ ಸೋತು ಒಂದೇ ಒಂದು ಬಾರಿ ಗೆದ್ದಿದ್ರು. ಜಾಲಪ್ಪ ಅವತ್ತು ನಿಂತಿರಲಿಲ್ಲ, ಗೆದ್ದಿದ್ರು. ಆ ಒಂದು ಸ್ಥಾನವನ್ನು ಈ ಕುದುರೆ ವ್ಯಾಪಾರದಲ್ಲಿ ಅವ್ರು ಕಳ್ಕೊಂಡ್ರು. ಆ ನಿಟ್ಟಿನಲ್ಲಿ ಕುದುರೆ ವ್ಯಾಪಾರಕ್ಕಂತೂ ಜಾಸ್ತಿ ಆಗುತ್ತೆ. ಆಗ ಲಕ್ಷಗಳು, ಈಗ ಕೋಟಿಗಳಿಗೆ ಬೆಲೆನೇ ಇಲ್ಲ. ಈಗ ರಾಜಕೀಯ ಅನ್ನೋದು ವ್ಯಾಪಾರ ಆಗಿದೆ. ಈ ರಾಜ್ಯಸಭೆಗೂ ವ್ಯಾಲ್ಯೂ ಇರುತ್ತೋ ಇಲ್ಲ ಗೊತ್ತಿಲ್ಲ. ನಮ್ಮ BJP ಮಿತ್ರರಿಗೆ ನಮ್ಮ ಒಂದು ಕಿವಿ ಮಾತು ಏನಂದರೆ, ನಾವು ಈ ರಾಜ್ಯದ ಪ್ರಜೆಯಾಗಿ ಕನ್ನಡಿಗನಾಗಿ ನಾನು ಒಂದು ಸಲಹೆ ಕೊಡ್ತೀನಿ, ಮತ್ತು ನಾವು ಆಗ್ರಹನೂ ಸಹ ಹಲವಾರು ಜನಗಳನ್ನು, ಬೇರೆ ರಾಜ್ಯದ ಜನಗಳನ್ನು ರಾಜ್ಯಸಭೆಗೆ ಕಳಿಸ್ತಾ ಇದ್ರು. ಹೇಮಮಾಲಿನಿ ಕಳಿಸಿದ್ರಿ, ವೆಂಕಯ್ಯ ನಾಯ್ಡು ಅವ್ರನ್ನ ಮೊದಲ ಬಾರಿಯಿಂದ ಅವರು ಕೊನೆಯವರೆಗೂ ನಮ್ಮ ರಾಜ್ಯದಿಂದ ರಾಜ್ಯಸಭಾ ಮೆಂಬರ್ ಆಗಿದ್ದರು. ಸುರಾನ ಅಂತವರು ಮಾರ್ವಾಡಿ ಜನಾಂಗದವ್ರನ್ನ ಕಳಿಸಿಕೊಟ್ಟಿದ್ರು. ಸಾಕಷ್ಟು ಜನಗಳನ್ನು ಬೇರೆ ರಾಜ್ಯದವ್ರನ್ನ ಸೆಲೆಕ್ಟ್ ಮಾಡಿ ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ದಕ್ಷಿಣ ಭಾರತಕ್ಕೆ, ನಮ್ಮ ಕರ್ನಾಟಕಕ್ಕೆ ಅವ್ರು ಯಾವುದೇ ಒಂದು ಅಸ್ಮಿತೆಗೆ ಏನು ಅವ್ರು ಮಾಡೋದಕ್ಕಾಗೋದಿಲ್ಲ. ನೋಡಿ, ಇವತ್ತು ವೆಂಕಯ್ಯ ನಾಯ್ಡು ಎಲ್ಲಿದ್ದಾರೆ? ಆಂಧ್ರದಲ್ಲಿ ಸೆಟ್ಲ್ ಆಗಿದ್ದಾರೆ. ಹೇಮಮಾಲಿನಿಯಲ್ಲಿದ್ದಾರೆ, ಅವ್ರ ಮನೆಯಲ್ಲಿ ಇರ್ತಾರೆ. ನಮ್ಮ ರಾಜ್ಯಕ್ಕೆ ಯಾರು ಬೇಕಾಗಿರ್ತಕ್ಕಂಥದ್ದು? ದೇವೇಗೌಡರು ಇಳಿ ವಯಸ್ಸಿನಲ್ಲೂ ಸಹ ರಾಜ್ಯಸಭೆಯಲ್ಲಿ ಹೋರಾಟ ಮಾಡ್ತಾರೆ. ಮೇಕೆದಾಟು ಬೇಕು ಅಂತ ರೈತರ ಪರವಾಗಿ ಹೋರಾಟ ಮಾಡ್ತಾರೆ. ಭಿಕ್ಷೆ ಕೊಡಿಯಪ್ಪ ಅಂತ ಕೇಳ್ತಾರೆ. ಆ ಒಂದು ಇಚ್ಛಾಶಕ್ತಿ ಬೇಕಲ್ಲ, ಆ ಇಚ್ಛಾಶಕ್ತಿ ಇರತಕ್ಕಂತಹ ವ್ಯಕ್ತಿಗಳನ್ನು ಅಲ್ಲಿ ಕಳಿಸಿದ್ರೆ ನಮ್ಮ ರಾಜ್ಯಕ್ಕೂ ಒಳ್ಳೇದಾಗುತ್ತೆ, ದೇಶಕ್ಕೂ ಸಹ ಒಳ್ಳೇದಾಗುತ್ತೆ. BJPಗೆ ನಮ್ಮ ಕನ್ನಡಿಗರನ್ನೇ ಕಳಿಸ್ಕೊಡಿ. ನೀವು BJP ಅವ್ರನ್ನ ಕಳಿಸ್ಕೊಡ್ತೀರಾ, JDSನವ್ರನ್ನ ಕಳಿಸ್ಕೊಡ್ತೀರಾ, ನೀವು ಯಾರನ್ನಾದ್ರೂ 3ನೇ ಆಯ್ಕೆ ಯಾರನ್ನಾದ್ರೂ ಕಳಿಸ್ಕೊಡ್ತೀರಾ ಗೊತ್ತಿಲ್ಲ. ಕನ್ನಡಿಗರು, ಕರ್ನಾಟಕದವ್ರನ್ನ ನೀವು ಕಳಿಸ್ಕೊಡಿ. ರಾಜ್ಯಕ್ಕೆ ಒಳ್ಳೇದಾಗಲಿ, ರಾಜ್ಯದ ಭವಿಷ್ಯಕ್ಕೆ ಒಳ್ಳೇದಾಗಲಿ ಅಂತ ನಮ್ಮ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ. ಖಂಡಿತ. ಬಾಬು ಸರ್, ನೀವು ಹೇಳಬೇಕು, ಮೈತ್ರಿಯ ನಂತರದ ಮೈತ್ರಿ ಅಂತ ಒಂದು ನಿರ್ಧಾರ ತಗೊಂಡಿದ್ದಕ್ಕಿಂತ ಇವತ್ತಿನವರೆಗೂ ಕೂಡ ಮೈತ್ರಿ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಈಗ ರಾಜ್ಯಸಭೆಯ ವಿಚಾರದಲ್ಲೂ ಕೂಡ ಈ ಮೈತ್ರಿ ಹೆಂಗಿರುತ್ತೆ? ಒಂದೇ ಒಂದು ಅವಕಾಶ ಇರೋದ್ರಿಂದಾಗಿ ಇಲ್ಲಿ ಸಮನ್ವಯತೆ ಹೆಂಗಿದೆ? ಅಂತಿಮ ಆಯ್ಕೆ ಅನ್ನೋದು ಯಾವಾಗ ನಿರ್ಧಾರ ಆಗಿದೆಯಾ? ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಮೊದಲನೇದಾಗಿ ಮೈತ್ರಿ ಬಗ್ಗೆ ಮಾತಾಡಿದ್ದೀರಾ. ನಾವು BJP ಜೊತೆಯಲ್ಲಿ NDA ಮೈತ್ರಿಕೂಟದಲ್ಲಿ ಸೇರಿದ ನಂತರ ಶ್ರೀಮಾನ್ ದೇವೇಗೌಡರು ಅನೇಕ ಸಂದರ್ಭಗಳಲ್ಲಿ ಸ್ಪಷ್ಟವಾಗಿ, ಯಾವುದೇ ಒಂದು ಕನ್ಫ್ಯೂಷನ್ ಇಲ್ಲದೆ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಬೆಂಬಲ NDAಗೆ ಅಂತಕ್ಕಂಥದ್ದು ಶ್ರೀಮಾನ್ ನರೇಂದ್ರ ಮೋದಿ ಅವರ ನೇತೃತ್ವದ NDA ಒಕ್ಕೂಟಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇವತ್ತು 12 ರಾಜ್ಯಗಳ 24 ಸ್ಥಾನಗಳಿಗೆ ಏನೊಂದು ರಾಜ್ಯಸಭೆಗೆ ಮರು ಆಯ್ಕೆ ಆಗ್ತಕ್ಕಂಥ ಒಂದು ವಿಚಾರ ಇವತ್ತು ಬಂದಿದೆ. ಕರ್ನಾಟಕ ರಾಜ್ಯದಿಂದ 4 ಸ್ಥಾನಗಳಿಗೆ ಪೋಟಿ ನಡೀತಾ ಇದೆ ಅನ್ನೋದು ಒಂದು ಕಡೆ. ಆದರೆ ನನ್ನ ಮಿತ್ರರಂಥ ಆಮ್ ಆದ್ಮಿ ವಕ್ತಾರರು ಹೇಳಿದಂಗೆ ಕೆಲವು ಒಳ್ಳೆಯ ವಿಚಾರಗಳನ್ನು ಅವ್ರು ಮಾತಾಡಿದ್ದಾರೆ. ಇವತ್ತು ಚಿಂತಕರ ಚಾವಡಿ ಅಂತಕ್ಕಂಥ ಪದವನ್ನು ಅವ್ರೇನು ಬಳಕೆ ಮಾಡಿದ್ದಾರೆ, ದೇಶ ಇವತ್ತು ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಶ್ರೀಮಾನ್ ದೇವೇಗೌಡರಿಗೆ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ತನಕ ಸರಿಸುಮಾರು ಸುದೀರ್ಘವಾದಂಥ 60 ವರ್ಷಗಳ ಅನುಭವ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇಂಥ ಕೆಲವು ಮಹಾನ್ ನಾಯಕರುಗಳು, ಅವರು ಈ ದೇಶವನ್ನು ಆಳ್ತಕ್ಕಂಥ ಮಾಜಿ ಪ್ರಧಾನಿಗಳಾಗಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಸಂಸದರಾಗಿದ್ದಾರೆ, ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ರಾಜ್ಯದಲ್ಲಿ ಒಂದು ಪದವಿಗಳನ್ನು ಪಡ್ಕೊಂಡಿದ್ದಾರೆ, ಒಂದು ಪಕ್ಷದ ರಾಷ್ಟ್ರೀಯ ನಾಯಕರು, ರಾಜ್ಯಾಧ್ಯಕ್ಷರು ಎಲ್ಲ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಆದಂಥ ಅಪಾರವಾದಂಥ ಅನುಭವ ಇದೆ. ಇಂಥ ಒಂದು ಬೆಳೀತಾ ಇರ್ತಕ್ಕಂಥ ಭಾರತ ಇವತ್ತಿನ ಪರಿಸ್ಥಿತಿಲಿ ಇಂಥ ಒಂದು ಉನ್ನತವಾದಂಥ ವ್ಯಕ್ತಿಗಳನ್ನ ಆ ಒಂದು ಭಾಗದಲ್ಲಿಟ್ಟರೆ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಅಪಾರವಾದಂಥ ಅನುಭವ ಇರೋದರಿಂದ ಅವ್ರದ್ದೇ ಆದಂಥ ಕೆಲವು ಸೂಚನೆಗಳನ್ನ ಕೊಡ್ತಾರೆ ಅಂತಕ್ಕಂಥದ್ದು ನಂಬರ್ 1. ನಂಬರ್ 2, ರಾಷ್ಟ್ರೀಯ ಮಟ್ಟದಲ್ಲಿ BJP ಜೊತೆ ಅವರು ಚೆನ್ನಾಗಿರ್ತಕ್ಕಂಥ ಇರೋದ್ರಿಂದ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ನಾಯಕರು ಕೂಡ ದೇವೇಗೌಡರ ಬಗ್ಗೆ ಅಷ್ಟೇ ಗೌರವ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು 2ನೇದು. 3ನೇದು, ಇವತ್ತು ಅನೇಕ ಜ್ವಲಂತ ಸಮಸ್ಯೆಗಳಿದೆ. ಮಿತ್ರರು ಒಂದು ಮಾತನ್ನು ಹೇಳ್ತಾ ಇದ್ರು, ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ನಾವು ಕಳಿಸಿದ್ವಿ, ಅದು ಅವ್ರ ಪಕ್ಷದ ವಿಚಾರ, ಅವ್ರ ತೀರ್ಮಾನ ಏನಾಗುತ್ತೆ ನಮಗೆ ಗೊತ್ತಿಲ್ಲ.
ನಾನು ಹೇಳ್ತಾ ಇರ್ತಕ್ಕಂಥದ್ದು ಬೇರೆ ರಾಜ್ಯಗಳಿಂದ ಕಳಿಸ್ತಕ್ಕಂಥದ್ದಾಗಿರ್ಬೋದು, ಯಾರನ್ನೋ ಒಬ್ಬರನ್ನ ಅನನುಭವಿಗಳನ್ನ ಕಳಿಸಿ ಕೇವಲ ಅದನ್ನ ಇದು ಮಾಡ್ಕೊಳ್ಳೋದಕ್ಕೆ, ಮತ್ತೆ ಒಂದು ಕುದುರೆ ವ್ಯಾಪಾರದ ಬಗ್ಗೆ ಕೂಡ ಒಂದು ಪದ ಬಳಕೆ ಮಾಡಿದ್ರು. ಮೇಡಮ್, ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇವತ್ತು ಒಂದು ಕುದುರೆ ವ್ಯಾಪಾರ ಅಂತಕ್ಕಂಥದ್ದು ಆಗೋದಾದ್ರೆ ನಿಮಗೆ ಮುಂದಿನ ದಿನಗಳ ವ್ಯಾಪಾರಕ್ಕೆ ಹೋಗ್ತಾರೆ ಹೊತ್ತಾಗ್ಲಿ ಯಾವುದೇ ಕಾರಣಕ್ಕೂ ರಾಜ್ಯದ ಜ್ವಲಂತ, ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಏನು ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ತಾವು ಏನೊಂದು ಅವಕಾಶವನ್ನು ಕೊಟ್ಟಿದ್ರಿ, ಅನೇಕ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಮಿತ್ರರು ಹೇಳ್ತಾ ಇರ್ತಾರೆ ಮತ್ತು JDS BJP ಅವರು ಕೂಡ ಹೇಳ್ತಿರ್ತಾರೆ ನಾವು ಕಳಿಸಿದ್ವಿ ಅಂತಕ್ಕಂಥದ್ದು. ಕಳಿಸಿದಂತ ಒಂದು ಕ್ಷೇತ್ರವನ್ನ ಅಲ್ಲಿಂದ ಹೋದಂಥ ಶ್ರೀಮಾನ್ ದೇವೇಗೌಡರು ಅನೇಕ ಜ್ವಲಂತ ಸಮಸ್ಯೆಗಳು, ಅದು ದಕ್ಷಿಣ ಭಾರತ ಆಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಆಗಿರ್ಬೋದು, ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು, ನೀರಾವರಿ ಯೋಜನೆಗಳ ಬಗ್ಗೆ ಆಗಿರ್ಬೋದು, ರೈತರಿಗೆ ಬರಬೇಕಾಗಿರ್ತಕ್ಕಂಥ ಅನುದಾನಗಳು ಆಗಿರ್ಬೋದು, ಅಥವಾ ಬೆಂಬಲ ಬೆಲೆ ಆಗಿರ್ಬೋದು, ಇಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವರು ಏನೊಂದು ಮಾತನಾಡಿದ್ದಾರೆ ಅದು ನಮ್ಮ ಕಣ್ಮುಂದೆ ದಾಖಲೆ ಇದೆ. ಅಂತ ವ್ಯಕ್ತಿಗಳನ್ನ ಉಳಿಸ್ಕೊಳ್ತಕ್ಕಂಥದ್ದು ಅವ್ರವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾಕೆಂದ್ರೆ ಅವ್ರು ಎಲ್ಲಾ ರೀತಿ ಹುದ್ದೆಗಳನ್ನು ನೋಡಿಬಿಟ್ಟಿರ್ತಕ್ಕಂಥದ್ದು ಶ್ರೀಮಾನ್ ದೇವೇಗೌಡರಿಗೆ ಗೊತ್ತಿದೆ. ಆದ್ರೆ ಇಂಥ ವ್ಯಕ್ತಿಗಳು ಇವತ್ತು ಎಷ್ಟು ಅವಶ್ಯಕತೆ ಇದೆ, ಯಾಕೆ ಅಂತಂದ್ರೆ ಒಂದು ಕಡೆ ನೋಡ್ತಾ ಇದ್ದೀವಿ ವಿಶ್ವಮಟ್ಟದಲ್ಲಿ ಯುದ್ಧಗಳು ನಡೀತಾ ಇದೆ, ದಿನನಿತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಇದಕ್ಕೆ ಇಂಥ ಹಿರಿಯರು ನಮಗೆ ಸಜೆಷನ್ ಕೊಡ್ತಕ್ಕಂಥದ್ದು ಇವತ್ತು ತುಂಬಾ ಅವಶ್ಯಕತೆ ಇದೆ. ಮತ್ತೊಂದು ಏನಪ್ಪಾ ಅಂತಂದ್ರೆ ಈ ದೇಶದಲ್ಲಿ ಮಾಜಿ ಪ್ರಧಾನಿಗಳು ಯಾರು ಕೂಡ ಈ ಒಂದು ಹಿರಿಯ ವಯಸ್ಸಿನಲ್ಲಿ ಪಾರ್ಲಿಮೆಂಟಲ್ಲಿ, ಅದು ರಾಜ್ಯಸಭೆಯಲ್ಲಿ ನಿಂತು ಮಾತಾಡ್ತಕ್ಕಂಥ ವ್ಯಕ್ತಿಗಳು ಶ್ರೀಮಾನ್ ದೇವೇಗೌಡರು ಮಾತ್ರ ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಂಥ ಒಂದು ವ್ಯಕ್ತಿಗಳ ಒಂದು ಯುವ ಪೀಳಿಗೆಗೆ, ಇವತ್ತು ಏನು ಯುವ ಪೀಳಿಗೆ ಕಣ್ಮುಂದೆ ನೋಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು ಅಂತಕ್ಕಂಥದ್ದು ಕೋಟ್ಯಾಂತರ ಜನ ಕಾಯ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ವಿಚಾರ ಬರುತ್ತೆ. ಹಾಗಾಗಿ ಅಂತ ವ್ಯಕ್ತಿಗಳನ್ನ ಕಳಿಸ್ಕೊಡೋದು ಸೂಕ್ತ ಅಂತಕ್ಕಂಥ ಒಂದು ಮಾತು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸಹಮತ ಸಿಗ್ಬೋದು ಅಂತ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಏನೊಂದು ನಾವು ಒಕ್ಕೂಟದಲ್ಲಿದ್ದೀವಿ, ಅವ್ರ ತೀರ್ಮಾನಗಳು ದೊಡ್ಡ ಮಟ್ಟದಲ್ಲಿರುತ್ತೆ, ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ. ನಾನು ಅದನ್ನೇ ಒಂದು ಪದ ಬಳಕೆ ಮಾಡಿದ್ದೀನಿ, ದೇವೇಗೌಡರು ಎಲ್ಲಾ ರೀತಿಯಂತ ಹುದ್ದೆಗಳು ನೋಡಿರ್ತಕ್ಕಂಥವ್ರು. ಆದರೆ ಅವ್ರನ್ನ ಇಂಥವ್ರನ್ನ ಬಳಸ್ಕೋಬೇಕು ಅಂತಕ್ಕಂಥ ಇವತ್ತು ಅವಶ್ಯಕತೆ ಇದೆ ಈ ದೇಶಕ್ಕೆ. ಇಂಥವ್ರನ್ನ, ಅದರಲ್ಲೂ ದಕ್ಷಿಣ ಭಾರತದಿಂದ ಹೋಗಿರ್ತಕ್ಕಂಥ ಯಾರಾದ್ರೂ ದೊಡ್ಡ ಮಟ್ಟದ ಹಿರಿಯ ರೆಪ್ರೆಸೆಂಟೇಷನ್ ಇದೆ ಅಂತಂದ್ರೆ ಶ್ರೀಮಾನ್ ದೇವೇಗೌಡರು ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ದಕ್ಷಿಣ ಭಾರತದಿಂದ ಯಾರಾದ್ರೂ ಉತ್ತರ ಭಾರತಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ದೇ ಅಂತ ಒಂದು ನಾಯಕರಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ಒಂದು ಶ್ರೀಮಾನ್ ದೇವೇಗೌಡರ ಮಾರ್ಗದರ್ಶನ ಇವತ್ತು ಈ ದೇಶಕ್ಕೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ತೀರ್ಮಾನಗಳು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಅನ್ನೋದು ಮಾತ್ರ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾನೆ. ಕಾಂಗ್ರೆಸ್ನವ್ರು ಹೇಳಬೇಕು 3 ಸ್ಥಾನಗಳಲ್ಲಿ ಒಂದು ಕ್ಲಿಯರ್ ಅಂತ ಕನ್ಫ್ಯೂಷನ್ ಏನೂ ಇಲ್ಲ. ಖರ್ಗೆ ಅವರು ಉಳಿದ 2 ಸ್ಥಾನಗಳ ಬಗ್ಗೆ ಯಾವಾಗ ಇತ್ಯರ್ಥ, ಆಯ್ಕೆಗಳ ಬಗ್ಗೆ ಏನಾದರೂ ಅಂತಿಮ ನಿರ್ಧಾರ ಮಾಡಿದ್ದೀರಾ ಹೇಗೆ? ನೋಡಿ, ಇವತ್ತು ಏನು ರಾಜ್ಯದ ಜನತೆ ಒಂದು ಪ್ರಚಂಡ ಬಹುಮತ ಕೊಟ್ಟು ಇವತ್ತು 140 ಶಾಸಕರು ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಮಗೆ 3 ಸ್ಥಾನಗಳು ಬರುವ ಎಲ್ಲ ಅವಕಾಶಗಳು ಇರೋದರಿಂದ ಈಗಾಗಲೇ ನಮ್ಮ AICC ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಟರ್ಮು ಇವಾಗ ಅಂತ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಅವರ ಮರು ಆಯ್ಕೆಯ ಒಂದು ಉದ್ದೇಶನೂ ಮತ್ತು ಅದ್ರ ಜೊತೆಯಲ್ಲಿ ಯಾವ ರೀತಿ ಅದು ಸಾಮಾಜಿಕ ಒಂದು ಸಮತೋಲನವನ್ನು ಕಾಪಾಡಿಕೊಂಡು ಮತ್ತು ಯಾವ ರೀತಿ ಮುಂದಿನ ರಾಜಕಾರಣ ಇವತ್ತು ಅಪ್ಪರ್ ಹೌಸಲ್ಲಿ ತೆಗೆದುಕೊಂಡು ಹೋಗುವಂಥ ಮೇಧಾವಿಗಳಾಗಿರ್ಬೋದು, ಹಿರಿಯ ರಾಜಕಾರಣಿಗಳಾಗಿರ್ಬೋದು, ಅವರೆಲ್ಲ ಒಂದು ಆಯಾಮಗಳ ಮೇಲೆ ಇವತ್ತು ಯೋಚನೆಯನ್ನು ಮಾಡಿ ಪಕ್ಷದ ವರಿಷ್ಠರು ಮತ್ತು ಪಕ್ಷದ ಹಿರಿಯರು ಅದರ ಬಗ್ಗೆ ಒಂದು ಸೂಕ್ತವಾದಂಥ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಏನು ಸಂತೋಷ ಅಂದರೆ ಇವತ್ತು ಈ ಸಲ ನಮಗೆ 3 ರಾಜ್ಯಸಭಾ ಸದಸ್ಯರನ್ನ ಅವಕಾಶ ಇದೆ. ಮತ್ತು ನಮ್ಮ ರಾಜ್ಯಸಭೆಯಲ್ಲಿ ನಮ್ಮ ಸಂಖ್ಯೆಯು ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಒಂದು ಒಳ್ಳೆಯ ಹೋರಾಟವನ್ನು ನಾವು ಅಲ್ಲಿ ಮಾಡ್ಬೋದು. ಓಕೆ, ಇಲ್ಲೇನು ಪೈಪೋಟಿ ಇಲ್ವಾ ಸದ್ಯಕ್ಕೆ ಅಭ್ಯರ್ಥಿ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇದ್ರೆ ಹೆಂಗೆ ಇಲ್ಲೂ ಕೂಡ ಹೈಕಮಾಂಡ್ ನಿರ್ಧಾರ ತಗೊಳ್ಳುತ್ತಾ ಹೆಂಗೆ? ನೋಡಿ, ಸಹಜ ಇದು ಇವಾಗ ರಾಜ್ಯಸಭೆ ಬಂದಿರೋದು ಇವತ್ತು ಅದು ಒಂದು ನ್ಯಾಷನಲ್ ಪರಿಪ್ರೇಕ್ಷ್ಯದಲ್ಲಿ ನಾವು ನೋಡ್ಬೇಕಾಗುತ್ತೆ, ಒಂದು ರಾಷ್ಟ್ರೀಯ ಪರಿಪ್ರೇಕ್ಷ್ಯದಲ್ಲಿ ನೋಡಬೇಕಾಗತ್ತೆ. ಸೊ ಹಾಗಾಗಿ ಪಕ್ಷದ ವರಿಷ್ಠರು ಮತ್ತು ಈ ರಾಜ್ಯದಲ್ಲಿರುವಂತಹ ವರಿಷ್ಠ ನಾಯಕರೆಲ್ಲ ಸೇರಿ ಒಂದು ಒಮ್ಮತದಿಂದ ಅಭ್ಯರ್ಥಿಗಳ ಆಯ್ಕೆಗಳನ್ನು ಮಾಡ್ತಾರೆ. ಈಗ ನಮ್ಮ ಶಶಿಧರ್ ಅವರು ಉಲ್ಲೇಖ ಮಾಡಿದ ಹಾಗೇನೆ ರಾಜ್ಯದ ಅಸ್ಮಿತೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಅಂಥ ಆಯ್ಕೆಯನ್ನೇ ಮಾಡಬೇಕಾಗತ್ತೆ. ಅದಕ್ಕೆ ಬದ್ಧವಾಗಿದೆಯಾ ಕಾಂಗ್ರೆಸ್? ನೋಡಿ, ಖಂಡಿತ. ಯಾಕೆಂದರೆ ಇವತ್ತು ನಡೀತಾ ಇರುವಂತಹ ಈ ದೇಶದ ವಿದ್ಯಮಾನಗಳಾಗಿರ್ಬೋದು, ಮತ್ತು ನಾವು ಯಾವ ರೀತಿ ಮುಂದೆ ಒಂದು ರಾಜಕಾರಣವನ್ನು ತೆಗೆದುಕೊಂಡು ಹೋಗಬೇಕು, ಅದು ಚಿಂತಕರ ಚೌಡಿ ಆಗಿರ್ಬೋದು, ಅಥವಾ ಥಿಂಕ್ ಟ್ಯಾಂಕ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ದೇಶದ ಅಸ್ಮಿತೆ, ದೇಶದ ಸಾರ್ವಭೌಮತೆ, ಅದರ ಜೊತೆಯಲ್ಲಿ ಇವತ್ತು ನಾವು ಒಂದು
ಒಂದು ಎಕ್ಸಾಂಪಲು ಲೀಡ್ ಮಾಡಬೇಕಾಗತ್ತೆ. ಸೊ ಅಂತಹ ರಾಜಕಾರಣಿಗಳನ್ನು, ಅಂತಹ ಈ ರಾಜ್ಯದ ಸಮಸ್ಯೆಗಳನ್ನು ಮತ್ತು ಈ ದೇಶದ ಎಲ್ಲ ಸಮಸ್ಯೆಗಳಿಗೆ ಅವ್ರ ಹತ್ರ ಒಂದು ಮೇಧಾವಿತನ ಅಥವಾ ಒಂದು ಗಟ್ಟಿತನ, ಒಂದು ಗಟ್ಟಿ ಧ್ವನಿಯಾಗಿ ಹೊರಮುವಂಥ ನಾಯಕರಿದ್ದರೆ ಅದು ದೇಶಕ್ಕೆ ಒಳ್ಳೆಯದು, ರಾಜ್ಯಕ್ಕೆ ಒಳ್ಳೆಯದು. ಸೊ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ತಮ್ಮ ಆಯ್ಕೆಯನ್ನು ಮಾಡುತ್ತೆ. ಓಕೆ, ಶಶಿಧರ್ ಅವರು ನೀವು ಹೇಳಬೇಕು, ಯಾವುದೇ ಒಂದು ಡಿಸಿಷನ್ ನಾನು ಕಾಂಗ್ರೆಸ್ ಬಗ್ಗೆ ಉಲ್ಲೇಖ ಮಾಡೋದಾದರೆ, ಈಗ ರಾಜ್ಯದಲ್ಲಿ ಆಗ್ತಿರುವಂಥ ಗೊಂದಲಗಳನ್ನು ಗಮನಿಸ್ತಾ ಇದ್ದೀರಿ, ನನಗೆ ಸಮೀಕರಿಸೋಕ್ಕೆ ಇಷ್ಟ ಇಲ್ಲ, ಸರಿಯಾದಂಥ ಡಿಸಿಷನನ್ನು ಸಕಾಲಕ್ಕೆ ತಗೊಳ್ತಾರೆ ಹೈಕಮಾಂಡ್ ಮಟ್ಟದಲ್ಲಿ ಅಂತ ಅನಿಸುತ್ತಾ? ನೋಡಿ, ಈ ವಿಷಯದಲ್ಲಿ ಹೇಳಬೇಕು ಅಂದರೆ ಅವ್ರು ತಗೋತಾರೆ. ಅದು ಯಾವುದೇ ಪಕ್ಷ, ಇರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ, ನಾವು ಅದನ್ನು ಬ್ಲೇಮ್ ಮಾಡೋದು, ಇದು ಬ್ಲೇಮ್ ಗೇಮ್ ಏನಿಲ್ಲ, ಇದರಲ್ಲಿ ರಾಜಕೀಯಗೊಳಿಸೋದೇನಿಲ್ಲ. ನಮ್ಮದು ಯಾವುದಾದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಮ್ಮ ಸ್ಥಾನನೇ ಇಲ್ಲ ಅಂದಮೇಲೆ ಆಮ್ ಆದ್ಮಿ ಪಾರ್ಟಿದು ಏನು ಸ್ಟೇಕ್ ಹೋಲ್ಡ್ ಇಲ್ಲ. ನಿಮ್ಮ ಅಸ್ಮಿತೆ ಮತ್ತು ನಿಮ್ಮ ಮನವಿ, ನಿಮ್ಮ ಆಗ್ರಹ ಏನಿದೆ, ಡೆಫಿನೆಟ್ ನಾವು ಖಂಡಿತವಾಗಿ ನಾವು ಈ ಕನ್ನಡಿಗನಾಗಿ, ಕರ್ನಾಟಕದ ಪ್ರಜೆಯಾಗಿ ನಾವು ಹೇಳೋದು ಒಂದೇ, ಕನ್ನಡಿಗನ ಕಳಿಸಿ. ಒಳ್ಳೆಯ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ. ಡಿ ಕೆ ಹರಿಪ್ರಸಾದ್ ನೋ ಡೌಟ್, ಅವರು ಒಳ್ಳೆ ಸಂಘಟಕ, ಮತ್ತು ರಾಜ್ಯಸಭೆ ಆಲ್ರೆಡಿ 2-3 ಬಾರಿ ಆಯ್ಕೆ ಆಗಿದ್ದಂಥವ್ರು ಒಳ್ಳೆ ಪ್ರಶ್ನೆಗಳನ್ನು ಎತ್ತುತ್ತಾರೆ, ಮತ್ತು ರಾಷ್ಟ್ರೀಯವಾದವನ್ನು ಯಾವತ್ತೂ ಸಹ ಮುಂದಿಡ್ತಾರೆ, ಮತ್ತು ಸೆಕ್ಯುಲರಿಸಮ್ನ ಅಳವಡಿಸ್ಕೊಂಡಿದ್ದಾರೆ. ಒಂದು ಸೆಕ್ಯುಲರ್ ಏನು ವ್ಯಕ್ತಿಯಾಗಿ ಅವರು ಹೊರಹೊಮ್ಮಿದ್ದಾರೆ, ಅದೇ ರೀತಿಯಾಗಿ ನಡ್ಕೊಳ್ತಾನೂ ಇದ್ದಾರೆ ಸಹ. ಇನ್ನು ಖರ್ಗೆ ಅವ್ರ ಬಗ್ಗೆ ನಾವೇನು ಹೇಳೋದು ಬೇಕಾಗಿಲ್ಲ, AICC ಅಧ್ಯಕ್ಷರು ಅವರು ಕೊಡಲೇಬೇಕಾಗುತ್ತೆ, ಅವರು ಅಂತಹ ಒಬ್ಬ ಹಿರಿಯ ನಾಯಕ ರಾಜ್ಯಸಭೆಯಲ್ಲಿ ಕೂರಲೇಬೇಕಾಗುತ್ತೆ ಅಂಥವ್ರು ನೋಡೋಣ. ಇನ್ನು ಮೂರನೇದು ಯಾರು ಕೊಡ್ತಾರೆ? ಮೂರನೇದಕ್ಕೆ JDSನ ಬೆಂಬಲ ಬೇಕೇ ಆಗುತ್ತೆ. JDS ಮತ್ತು BJP ಉಳಿದ ನಂಬರ್ಸ್ ಏನಿದೆ, 65 ಸ್ಥಾನಗಳಿದೆ, 56 ಸ್ಥಾನಗಳು ಬೇಕಾಗುತ್ತೆ. ಈ 4ಕ್ಕೆ ಡಿವೈಡ್ ಮಾಡಿದ್ರೆ 56 ಸ್ಥಾನ. ಇನ್ನು 56ರಿಂದ 65 ಅಂದರೆ ಇನ್ನೂ 9 ಸ್ಥಾನ ಇರುತ್ತೆ. 9 ಸ್ಥಾನ ಪ್ಲಸ್ ಇವರು 17 ಏನಿದೆ, 17ರಲ್ಲಿ ಈಗ ಎಷ್ಟಾಗಿದೆ, 15 ಆಗಿದೆ, 14 ಆಗಿದೆ, ಗೊತ್ತಿಲ್ಲ. ಆ ಸ್ಥಾನಗಳನ್ನು ಇವರು ಹೇಗೆ ಸಮೀಕರಣಗೊಳಿಸ್ತಾರೆ? ಆ ಸ್ಥಾನಗಳಿಗೆ ಇವರು ಏನು ಆಮಿಷ ಕೊಡ್ತಾರೆ, ಅದಕ್ಕೇನು ಇವರು ಒಡಂಬಡಿಕೆ ಏನು, ಈಗ ಗೊತ್ತಾಗುತ್ತೆ. ಈಗ ನೋಡ್ರಿ, ಇದುವರೆಗೂ ಹಾವು ಮುಂಗಸಿ ಅಂತ ಕಿತ್ತಾಡ್ತಾ ಇದ್ದಾರೆ. ಇದಕ್ಕೊಂದು ಹೇಳ್ತೀನಿ, ಈಗ ಕಾಂಗ್ರೆಸ್ನವರು ಹಲವಾರು ಸಂದರ್ಭಗಳಲ್ಲಿ ನಮ್ಮಿಂದ ಅಂತ ಹೇಳಿ ದೇವೇಗೌಡರನ್ನ ಉಲ್ಲೇಖ ಮಾಡ್ಬಿಟ್ಟು ಹೇಳ್ತಾ ಇದ್ರು, ಆ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ನ ಕೊಡುಗೆ ಅಂತ ಹೇಳಿ. ಈಗ ಕಾಂಗ್ರೆಸ್ಗೂ ಈಗ ಅನಿವಾರ್ಯ ಸಿಚುವೇಶನ್ ಇದೆಯಲ್ಲ ಈಗ ನೋಡಿ. ಸಾಕಷ್ಟು ಬಾರಿ ಇವರು ರಾಜಕಾರಣ ಮಾತಾಡೋದೇ ಬೇರೆ, ಆನ್ ಗ್ರೌಂಡ್ ಬೇರೆ. ಎಷ್ಟೋ ನಗರಸಭೆಗಳು ಇವತ್ತು ಕಾಂಗ್ರೆಸ್ BJP ಜೊತೆಯಲ್ಲಿ ನಗರಸಭೆಗಳನ್ನು ಅನುಭವಿಸ್ತಾ ಇದ್ದಾವೆ, ಅಧಿಕಾರ ಅನುಭವಿಸ್ತಾ ಇದ್ದಾವೆ. ಸಾಕಷ್ಟು ನಮ್ಮ ಕರ್ನಾಟಕದಲ್ಲೂ ಅನುಭವಿಸ್ತಾ ಇದ್ದಾವೆ. ಇಲ್ಲೇ ಮೈಸೂರಲ್ಲೂ ಆಯ್ತು, ಬೆಳಗಾವಿಯಲ್ಲೂ ಆಯ್ತು. ಸಾಕಷ್ಟು ಇವರು ಒಡಂಬಡಿಕೆ ತುಂಬಾ ಚೆನ್ನಾಗಿದೆ. ಏನು ರಾಜ್ಯದ ಜನರನ್ನು ಮೂರ್ಖರನ್ನಾಗಿಸೋದಕ್ಕೆ ಮಾತ್ರ ರಾಜಕೀಯ ಮಾಡೋಂಥದ್ದು. ಅದು ಇವ್ರಿಗೆ ಬೇಕಾದ ಹೊಂದಾಣಿಕೆ, ಬೇಡದಿದ್ದಾಗ ದುಶ್ಮನ್ಗಳು ಅಷ್ಟೇ ಇವರು. ಇದು ಒಡಂಬಡಿಕೆ ಯಾವ ರೀತಿ, ಒಡಂಬಡಿಕೆಯಿಂದ ಹಣದ ಮೂಲಕನೇ ಒಡಂಬಡಿಕೆ ಇವತ್ತಿನ ಕಾಲದಲ್ಲಿ. ಯಾಕೆಂದ್ರೆ ಈಗ ಕೋಟಿ ಎಲ್ಲ ಹಾಗಾದ್ರೆ ಮೂರನೇ ಸ್ಥಾನ ಬಿಟ್ಬಿಡ್ತಾರ. ಈಗ 56 ಮತಗಳು ಈಗ 2 ಸಾಕು ಅಂತ ಸುಮ್ಮನೆ ಇರೋದ್ರಿಂದ ವಿಷಯದವ್ರು ನಾನು ನೀವು ಮಾತಾಡಿ ನಿಲ್ಲಿಸ್ಬಿಡ್ತೀನಿ, ನಾನು ಇಲ್ಲಿಗೆ ನಿಲ್ಲಿಸ್ತೀನಿ, ನಾನೇನು ಮಾತಾಡೋದಿಲ್ಲ. ಹೋಗಿ ಆಯ್ತು, ಕಾಂಗ್ರೆಸ್ ಇಸ್ ಗ್ರೇಟ್ ಅಂತ ಬೇಕು ನಾನೇ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ಕೊತೀನಿ. 2 ಸ್ಥಾನ ಸಾಕು, ನಮ್ಗೆ ನಂಬರ್ ಇಲ್ಲ, ತಪ್ಪಾಗುತ್ತೆ. ಆದ್ರೆ ಒಡಂಬಡಿಕೆ ಮಾಡ್ತಾರಲ್ಲ, ಒಡಂಬಡಿಕೆ ಹೇಗಿರ್ಬೇಕು ಅಂದ್ರೆ ಪಾರದರ್ಶಕವಾಗಿರ್ಬೇಕು. ಒಬ್ಬ ನ್ಯೂಟ್ರಲ್ ವ್ಯಕ್ತಿಯನ್ನ ಅಲ್ಲಿ ಕಳಿಸ್ಕೊಡ್ಬೇಕು, ಮೂರನೇ ವ್ಯಕ್ತಿನ ಕಳಿಸ್ಕೊಡಿ. ಈಗ ನಿಮ್ಮಲ್ಲಿ ಸ್ಥಾನ ಏನಿದೆ, ಸ್ಥಾನಗಳು ಹೆಚ್ಚುವರಿ ಇದೆ. JDS ನಲ್ಲಿ ಹೆಚ್ಚುವರಿ ಸ್ಥಾನ ಇದೆ, ಆಮೇಲೆ JDS ನಲ್ಲಿ ಇಲ್ಲ ಬಿಡಿ, ಅವ್ರಿಗೆ ಒಡಂಬಡಿಕೆ ಸ್ಥಾನ ಇಲ್ಲ, ಆದ್ರೆ ಎಕ್ಸ್ಟ್ರಾ ಅದು. ಮತ್ತೆ ಒಂದು 9 ಸ್ಥಾನ BJPಗಿದೆ. 3 ಪಕ್ಷಗಳು ಸೇರಿ ಯಾರನ್ನಾದ್ರೂ ಮೂರನೇ ವ್ಯಕ್ತಿಯನ್ನು ಕೊಡಿ, ನ್ಯೂಟ್ರಲ್ ವ್ಯಕ್ತಿಯನ್ನು ಕೊಡಿ, ರಾಜಕೀಯೇತರ ವ್ಯಕ್ತಿಯನ್ನು ಕೊಡ್ಬೋದಲ್ಲ. ಯಾಕೆ ರಾಜಕೀಯ ಅದು ಒಳಗಡೆ ಇರತಕ್ಕಂಥ ಕ್ಷೇತ್ರವಾರು ಯೋಚನೆ ಮಾಡಿ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡುವಂತಹ ಒಬ್ಬ ನ್ಯೂಟ್ರಲ್ ವ್ಯಕ್ತಿ. 5 ರೂಪಾಯಿ ಡಾಕ್ಟರ್ ಇದ್ದಾರೆ ನಮ್ಮ ಮಂಡ್ಯದಲ್ಲಿ, ಇನ್ನು ಸಾಕಷ್ಟು ಇದ್ದಾರೆ. ನಿಮ್ಮ ಇದರಲ್ಲಿ ಉಡುಪಿನಲ್ಲಿ ಒಬ್ಬ ಡಾಕ್ಟರ್ ಇದ್ದಾರೆ, ಯಾರು ಸರ್, ಮುಸಲ್ಮಾನ್ ಒಬ್ರು ಡಾಕ್ಟರ್ ಇದ್ದಾರೆ, ಅವರು ಸಹ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಒಳ್ಳೆ ಸ್ಥಾನ. ಅವರು ಅಂಥವ್ರನ್ನ ಕಳಿಸ್ಕೊಡಿ. ಇನ್ನು ಬೇರೆ ಉತ್ತರ ಕರ್ನಾಟಕದಲ್ಲಿ ಒಳ್ಳೊಳ್ಳೆಯ ಹೋರಾಟಗಾರರಿದ್ದಾರೆ, ಲಕ್ಷ್ಮಣ್ ಹುಗಾರ್ರೆ ಇದ್ದಾರೆ, ಕಳಿಸ್ಕೊಡಿ ನೋಡೋಣ. ಹೊರಗಡೆ ಇದ್ದಾರೆ, ಇವತ್ತು ನಾವು ಕೃಷಿ ಮಾಡ್ಕೊಳ್ತಾ ಇದ್ದಾರೆ, ಪತ್ರಕರ್ತರ ಬೇಡ ಅಂತ ಹೇಳ್ತಾ ಇದ್ದಾರೆ, ಒಳ್ಳೆ ಮೂವ್ಮೆಂಟ್ ಇಂದ ಬಂದಿರತಕ್ಕಂಥ ವ್ಯಕ್ತಿ, ಗಟ್ಟಿ ಧ್ವನಿ, ಕರ್ನಾಟಕ ಗಟ್ಟಿ ಧ್ವನಿ, ಲಕ್ಷ್ಮಣ್ ಹುಗಾರ್ ಅಂತಾನೆ ಕಳಿಸ್ಕೊಡೋಕೆ ಏನು ನಿಮ್ಮ ಸಮಸ್ಯೆ? ಮಾಡ್ಬೋದಲ್ಲ. ಡೀಟೇಲ್ ಆಗಿ ಮಾತಾಡ್ತೀನಿ, BJP ಹೋಗ್ತಾರ ಒಂದ್ಸತಿ ಮಾತಾಡಿಸ್ಬಿಡ್ತೀನಿ. ಉತ್ಕರ್ಷ್ ಅವರೇ, ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಇದ್ದೀವಿ. ಈಗ ಮೈತ್ರಿ ವಿಚಾರಕ್ಕೆ ಬರೋದಾದ್ರೆ, ನಾನು ಮೈತ್ರಿನ ತಗೊಳ್ಳೇಬೇಕಾಗತ್ತೆ.
ಇವತ್ತಿನವರೆಗೂ ಕೂಡ ಅಂಥ ಒಂದು ಸಮಸ್ಯೆ ಅನ್ನೋದು ಎದುರಾಗಿಲ್ಲ. ಈ ರಾಜ್ಯಸಭೆ ಅಭ್ಯರ್ಥಿ ಆಯ್ಕೆ ಅಂದ ಸಂದರ್ಭದಲ್ಲಿ ನಿಮ್ಮ ಕಡೆಯಿಂದ ಡಿ ವಿ ಸದಾನಂದ ಗೌಡರ ಹೆಸರು, ಇತ್ತ ಕಡೆಯಿಂದ JDSನಿಂದ HD ದೇವೇಗೌಡರು ಆಫ್ಕೋರ್ಸ್. ಸೊ ಹಾಗಾಗಿ ಅಂತಿಮ ಆಯ್ಕೆ ಯಾವ ಆಧಾರದಲ್ಲಿ, ಯಾವ ಮಾನದಂಡದಲ್ಲಿ ಒಂದು ಸ್ವಲ್ಪ ಕ್ಲಾರಿಫೈ ಮಾಡ್ಬೋದಾ ಅಂತ? ಇಲ್ಲ ಮೇಡಮ್, ನೋಡಿ, ಒಂದು ಸ್ಪಷ್ಟವಾಗಿ ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಇವತ್ತು ಮಾತನಾಡಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದೇವೇಗೌಡರಿಗೆ ವಿರೋಧ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅನ್ನುವಂಥ ಊಹಾಪೋಹಗಳಿಗೆ ಯಾವುದೇ ಕಾರಣಕ್ಕೂ ಮಹತ್ವವನ್ನು ಕೊಡಬೇಡಿ ಅಂತ. ಆಮೇಲೆ ಸನ್ಮಾನ್ಯ ದೇವೇಗೌಡ ಸಾಹೇಬ್ರು ರಾಜ್ಯ ಎಲ್ಲ ನಾಡು ಕಂಡಂತ, ದೇಶ ಕಂಡಂತ ಒಬ್ಬ ಮಹಾನ್ ನಾಯಕರು. ಅದ್ರ ಬಗ್ಗೆ ಯಾರಿಗೂ ಕೂಡ ಒಂದೆರಡು ಮಾತಿಲ್ಲ. ಹಾಗಾಗಿ ನನ್ನ ಒಂದು ಅಭಿಪ್ರಾಯ ಏನಂತಂದ್ರೆ, ಅವರು ವಿಚಾರ ಪ್ರಸ್ತಾಪ ಆದಾಗ ಅದು ಕೇಂದ್ರ ಮಟ್ಟದಲ್ಲಿ ನಿರ್ಧಾರ ಆಗ್ತದೆ. ಕೇಂದ್ರ ನಾಯಕರು ಯಾರು ಕೂಡ ದೇವೇಗೌಡರ ಒಂದು ಪ್ರಸ್ತಾಪಕ್ಕೆ ಯಾರು ವಿರೋಧ ಮಾಡುವಂತದ್ದಿಲ್ಲ. ಯಾಕಂದ್ರೆ ರಾಜ್ಯಸಭೆಯಲ್ಲಿ ನಾವು ನೋಡಿದ್ದೀವಿ ಯಾವ ರೀತಿ ದೇವೇಗೌಡ ಸಾಹೇಬ್ರು ಅನೇಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ. ಅದೇ ವಿಚಾರವನ್ನ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಪ್ರಸ್ತುತವನ್ನ ಪಡಿಸಿರ್ತಕ್ಕಂಥದ್ದು. ಯಾವುದೇ ರೀತಿಯ ಗೊಂದಲ ಇಲ್ಲ. ಆಮೇಲೆ ದೇವೇಗೌಡರಿಗೆ ವಿರೋಧ ಮಾಡುವಂತದ್ದು ಏನ್ರಿ, ಇದೇ ನಾಡು ಕಂಡಂತ ಒಬ್ಬ ಮಹಾನ್ ನಾಯಕ, ಅವರು ಮಾಜಿ ಪ್ರಧಾನ ಮಂತ್ರಿಗಳು. ಇವತ್ತು ಅವ್ರು ರೈಸ್ ಮಾಡ್ತಿರುವಂತ ಇಶ್ಯೂಸ್ ಇರ್ಬೋದು, ಎಂತೆಂತ ಇಶ್ಯೂಸ್ ಅನ್ನು ರೈಸ್ ಮಾಡ್ತಾರೆ. ಹಾಗಾಗಿ ಅದೆಲ್ಲ ಒಂದ್ ರೀತಿಯ ಮಾಧ್ಯಮದ ಸೃಷ್ಟಿ ಅಂತ ಹೇಳ್ಬೋದು. ಆಮೇಲೆ ಎಲ್ಲೂ ಕೂಡ ನಮ್ಮ ಪಾರ್ಟಿಯ ವಲಯದಲ್ಲಿ ಏನೇನು ಚರ್ಚೆ ಆಗ್ಲಿಲ್ಲ. ದೇವೇಗೌಡರ ವಿಚಾರ ಪ್ರಸ್ತಾಪ ಆದ್ರೆ ಅದು ಹೈಕಮಾಂಡ್ ಮಟ್ಟದಲ್ಲೇ ಮೋದಿ ಮತ್ತೆ ಅಮಿತ್ ಶಾ ಜಿ ಅವರ ಮಟ್ಟದಲ್ಲೇ ತೀರ್ಮಾನ ಆಗ್ತದೆ. ಸೊ ಹಾಗಾಗಿ ನಮ್ಮ NDA ಮೈತ್ರಿಕೂಟ ಏನಿದೆ ಬಹಳ ಬಲಿಷ್ಠವಾಗಿದೆ, ಸುಭದ್ರವಾಗಿದೆ. ನಮ್ಮ ನಿಲುವಿರ್ತಕ್ಕಂಥದ್ದು ಅಷ್ಟೇ, ರಾಜ್ಯದ ಜನರ ಏನ್ ಸಮಸ್ಯೆ, ಇವತ್ತು ಅನೇಕ ಸಮಸ್ಯೆಗಳನ್ನ ಕಳೆದ 3 ವರ್ಷದಿಂದ ಅನುಭವಿಸ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ. ಅದಕ್ಕೊಂದು ಗಟ್ಟಿ ಧ್ವನಿಯಾಗಿ ನಿಂತ್ಕೊಳ್ತಕ್ಕಂಥ ವ್ಯಕ್ತಿಯನ್ನೇ ನಾವು ಆಯ್ಕೆ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ ರಾಜ್ಯಸಭೆ ಅನ್ನುವಂತ ನಮ್ಮ ನಂಬಿಕೆ ಇದೆ. ಅದು JDS ಮತ್ತೆ BJP ಒಂದು ಒಟ್ಟಿಗೆ ಪ್ರಯತ್ನ ತಗೊಂಡು ಹೋಗ್ತದೆ ಅನ್ನುವಂತ ನಂಬಿಕೆ ಕೂಡ ಇದೆ, ಭರವಸೆ ಕೂಡ ಇದೆ. ಉತ್ಕರ್ಷ್ ಅವರೇ, BJP ರಾಜ್ಯಸಭಾ ಕರ್ನಾಟಕದ ಆಯ್ಕೆ ಅಂದ ಸಂದರ್ಭದಲ್ಲಿ ಕನ್ನಡಿಗರಿಗೆ ಅವಕಾಶ ಸಿಗಬೇಕು ಅನ್ನುವಂಥ ಬೇಡಿಕೆ ಮತ್ತು ಮನವಿ ಇದೆ. ಈ ಸತಿ ಒಂದೇ ಆಯ್ಕೆ ಇದೆ, ಹಾಗಾಗಿ ಅದು ದೇವೇಗೌಡರ, ಸದಾನಂದ ಗೌಡ್ರ, ಅದನ್ನ ನೀವು ನಿರ್ಧಾರ ಮಾಡಿ. ಆದ್ರೆ ಹಿಸ್ಟ್ರಿ ನೋಡಿದಾಗ ವಿಚ್ ಇಸ್ ನಾಟ್ ಬಿಲಾಂಗ್ಸ್ ಟು ಕರ್ನಾಟಕ ಅನ್ನುವಂಥದ್ದಾಗಿರೋದ್ರಿಂದಾಗಿ ನಾನು, ಯಾಕೆಂದರೆ ನಿಮ್ಮ ಹಿಸ್ಟ್ರಿ ತೊಗೊಂಡು ಮಾತಾಡಬೇಕಾಗಿರೋದ್ರಿಂದ ಹೇಳ್ತಿರುವಂಥದ್ದು, ಕನ್ನಡದ ಅಸ್ಮಿತೆ, ನಾಡು, ನುಡಿ, ಜಲ ಇದ್ರ ಬಗ್ಗೆ ತೀವ್ರವಾದಂತಹ ಭಾವನೆ, ಅದನ್ನು ಧ್ವನಿಯೇರಿಸಿ ಮಾತನಾಡುವಂಥ ವ್ಯಕ್ತಿತ್ವವನ್ನೇ ಕೊಡ್ಬೇಕು ನೀವು. ಅಲ್ಲ, ಅದೇ ಈಗ ನೀವೇ 2 ಹೆಸರು ಹೇಳಿದ್ರಿ, ದೇವೇಗೌಡರು, ಸದಾನಂದ ಗೌಡ್ರು, ಇಬ್ರು ಮಣ್ಣಿನ ಮಕ್ಳೇ, ಇಬ್ರು ಈ ರಾಜ್ಯದ ಹಿರಿಯ ನಾಯಕರುಗಳೇ. ಹಾಗಾಗಿ ಅದು ಹೈಕಮಾಂಡ್ ಯಾರು ತೀರ್ಮಾನ ಮಾಡೋದು ಖಂಡಿತವಾಗ್ಲು ಅದಂತೂ ಸ್ಪಷ್ಟ. ಆ ವಿಚಾರದಲ್ಲಿ ಯಾವುದೇ ರೀತಿ ರಾಜಿ ಇಲ್ಲ. ಕನ್ನಡ ನಾಡಿಗೆ ಅಸ್ಮಿತೆಗೆ ಮಹತ್ವವನ್ನು ಕೊಡಬೇಕು, ಕನ್ನಡಿಗರನ್ನೇ ಆಯ್ಕೆ ಮಾಡ್ಬೇಕು ಅನ್ನುವಂಥದ್ದೇ. ಬಟ್ ಫಸ್ಟ್ ನೀವು ಇದನ್ನ ಕಾಂಗ್ರೆಸ್ ಅವ್ರಿಗೆ ಹೇಳ್ಬೇಕು. ಈಗ ಅವರು ಪವನ್ ಖೇರಾ ಮತ್ತೆ ಸುಪ್ರಿಯಾ ಶ್ರೀಂದೆ ಅವ್ರನ್ನೇನೋ ಆಯ್ಕೆ ಮಾಡ್ಬೇಕಂತ ಹೊರಟಿದಾರಂತೆ, ಟವಲ್ ಹಾಕಿದ್ದಾರೆ. ಒಟ್ಟು ಕಾಂಗ್ರೆಸ್ ಅವ್ರಿಗೆ ಬುದ್ಧಿ ಹೇಳ್ಬೇಕು, ಮಹಾರಾಷ್ಟ್ರದವ್ರು. ಆಮೇಲೆ ಆ ಪವನ್ ಖೇರಾ ಅಂತ ಒಬ್ಬ ಎಡಬಿಡಂಗಿಯನ್ನೆಲ್ಲ ನೀವು ಕರ್ನಾಟಕದಿಂದ ಆಯ್ಕೆ ಮಾಡಿ ಕಳಿಸಿದ್ರೆ ಅಸ್ಸಾಂ ಆಚೆ ಹಾಕಿ ನಿರ್ಮಲಾ ಸೀತಾರಾಮನ್ ಅವ್ರು ಎಲ್ಲಿಂದ ಆಯ್ಕೆ ಆದ್ರು ಅಂತ ಅದು ನೀವು ಸ್ವಲ್ಪ ಹೇಳ್ಬೇಕು. ಪವನ್ ಖೇರಾ ಅನ್ನುವಂತ ವಕ್ತಾರರನ್ನ ಅಸ್ಸಾಂನಿಂದ ಹಿಂದೆ ಯಾರ್ಯಾರನ್ನ ಕಳಿಸಿದ್ರಿ ಇಲ್ಲಿ ಅದನ್ನ ನೀವು ಹೇಳ್ಬೇಕು. ಡಬಲ್ ಸ್ಟ್ಯಾಂಡರ್ಡ್ ಆಗಿರಬಾರ್ದು. ಪವನ್ ಖೇರಾ ಅವರನ್ನ, ಅಲ್ಲ ದಿವ್ಯಶ್ರೀ ಮೇಡಮ್, ನಿಮಗೆ ಮಾಹಿತಿ ಇರ್ತದೆ, ಅಸ್ಸಾಂ ಅಲ್ಲಿ ಅಮಿತಾ ಬಿಶ್ವ ಶರ್ಮಾ ಆಚೆ ಓಡಿಸಿದ್ರು. ನಮ್ಮ ಪಕ್ಷದ ಹಿರಿಯ ವಕ್ತಾರರು ಅವರು, AICC ಹಿರಿಯ ವಕ್ತಾರರು, ಅರ್ಥ ಆಯ್ತಲ್ಲ, ಅವ್ರು ಮಾಡಿದ ನಾಟಕ ಗೊತ್ತಿದೆ. ನಾಟಕ ಗೊತ್ತಿರ್ಲಿ ಸರ್, ಅದು ನಾಟಕ ಅಂತ ನೀವು ಹೇಳ್ತೀರಾ. ಈ ದೇಶದ ಮುಂದೆ ಅವರು, ಈ ದೇಶದ ಮುಂದೆ ಸಮಸ್ಯೆ ಭ್ರಷ್ಟಾಚಾರವನ್ನ ತರೋ ಅವ್ರು ಇದು ಇದೆ. ನಿಮ್ಗೆ ವಿರೋಧ ಪಕ್ಷದ ಧ್ವನಿನೇ ಇರಬಾರ್ದು ಅಂತ ನೀವು ಹೇಳಿದ್ರೆ ನಾವೇನ್ ಮಾಡಕ್ಕಾಗತ್ತೆ? ನಿಮ್ಮ ಮನಸ್ಥಿತಿ ಅದು. ವಿರೋಧ ಪಕ್ಷ ಇರಬಾರ್ದು, ವಿರೋಧ ಪಕ್ಷದ ಧ್ವನಿ ಇರಬಾರ್ದು. ನೀವು ಲೋಕಸಭೆಯಲ್ಲೂ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಮಾತಾಡೋದಕ್ಕೆ ಕೊಡಲ್ಲ, ರಸ್ತೆಯಲ್ಲಿ ಹೋರಾಟ ಮಾಡೋದಕ್ಕೆ ಕೊಡಲ್ಲ. ಇದು ನಿಮ್ಮ ಮನಸ್ಥಿತಿ. ಆಯ್ತು, ಇರ್ಲಿ. ಅಸ್ಸಾಂ ಚುನಾವಣೆಯಲ್ಲಿ ಉತ್ತರ ಸಿಕ್ತಲ್ಲ, ನಾನ್ ಜಾಸ್ತಿ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ನಿಮ್ಮ ಅಲ್ಲಿ ರಾಜ್ಯ ಯಾವ ರೀತಿ ಉತ್ತರ ಸಿಕ್ಕಿದೆ ಜನತೆ ಗೊತ್ತಿದೆ, ನೋಡ್ತಾ ಇದ್ದಾರೆ ಸರ್. ಹಾಗಾಗಿ ದಿವ್ಯಶ್ರೀ ಮೇಡಮ್, ನಮ್ಮ ಕಳಕಳಿ ಏನಂದ್ರೆ, ನಾವ್ ಈ ಬಾರಿ ಕನ್ನಡಿಗರನ್ನೇ, ಮಣ್ಣಿನ ಮಕ್ಕಳನ್ನೇ ಆಯ್ಕೆ ಮಾಡ್ತೀವಿ. ಮೊದಲು ಕಾಂಗ್ರೆಸ್ ಅವರು ಈ ಮಹಾರಾಷ್ಟ್ರ ಬೇರೆ ಬೇರೆ ಕಡೆಯಿಂದ ಬಂದಂತವ್ರನ್ನ ಬಿಟ್ಬಿಟ್ಟು ಕನ್ನಡದವ್ರಿಗೆ ಆದ್ಯತೆ ಆಧಾರದಲ್ಲಿ ಅಂತ ಮಹಾರಾಷ್ಟ್ರ ಅಂತ ಮಾತಾಡ್ತಿದ್ದೀರಿ. ಹಿಂದೆ ಲೆಹರ್ ಸಿಂಗ್, ನಿರ್ಮಲಾ ಸೀತಾರಾಮನ್, ಇವರನ್ನೆಲ್ಲ ಬಿಜೆಪಿ ಅಂದ್ರೆ ನೀವು ಇದನ್ನ ಇವತ್ತು ವೆಂಕಯ್ಯ ನಾಯ್ಡು ಗಾಟ್ ಇಟ್ ನೋಡಿ. ಇಂತಹ ಗೊತ್ತಿರ್ಲಿ, ಅವ್ರು ಮಾತನಾಡುವಂತ ಮಾತೃಭಾಷೆ ಬೇರೆ ಆದ್ರೂ ಅವರಿಗೆ ಕನ್ನಡ ನಾಡಿನ ಜೊತೆ ಬಹಳ ಒಡನಾಟ ಇದೆ. ನಿರ್ಮಲಾ ಸೀತಾರಾಮನ್ ಅವ್ರಿಗೆ ನಿಮಗ್ ಗೊತ್ತಿದೆಯೋ ಗೊತ್ತಿಲ್ವೋ, ಜಯನಗರದಲ್ಲಿ ಅವರ ಸ್ವಂತ ಮನೆ ಇರ್ತಕ್ಕಂಥ ಆನ್ಸಿಸ್ಟರ್ಸ್ ವಾಸ ಮಾಡ್ತಿದ್ದಂತ ಪ್ರದೇಶ ಇದೇ ಕರ್ನಾಟಕದ ಜಯನಗರ. ಹೇಮಾ ಮಾಲಿನಿ, ಲೆಹರ್ ಸಿಂಗ್, ವೆಂಕಯ್ಯ ನಾಯ್ಡು,
ವಿ ಹ್ಯಾವ್ ಸೋ ಮೆನಿ ಲಿಸ್ಟ್. ಯಾರು ಉತ್ಕರ್ಷ್ ಅವರೇ, ಇವರಿಗೆ ಅಲ್ಲ, ದ ಕನೆಕ್ಷನ್ ನೋಡಿ, ಬಿಟ್ವೀನ್ ನಾವು ಕರ್ನಾಟಕ ಮತ್ತು ಏನಂತ ನಾವು ಅಕ್ಸೆಪ್ಟ್ ಮಾಡೋದು ಅಂದ್ರೆ ನಾನು ಕನ್ನಡಿಗರಿಗೆ ಹೇಳೋದು ಅಲ್ಲಲ್ಲ, ಮಾನ್ಯತೆಯನ್ನ ನಾನು ಕೊಡ್ಬೇಕು ಯಾವುದೇ ಅನ್ನೋದು ಆಕ್ಷೇಪ ನಮ್ಮ ಇಲ್ಲ. ನಿಲುವು ಒಬ್ರು ಇರ್ತಕ್ಕಂಥದ್ದು. ಮಹಿಳೆ ದೊಡ್ಡ ಮಟ್ಟದಲ್ಲಿ ವಿತ್ತ ಸಚಿವರಾಗಿದ್ದಾರೆ, ರಾಜ್ಯಸಭೆಯಲ್ಲಿ ಹೌದು, ತಮ್ಮದೇ ನಮ್ಮೆಲ್ರಿಗೂ ಆದಂಥ ಹೆಮ್ಮೆ ಅಲ್ವಾ? ಛಾಪು ಮೂಡಿಸಿದ್ದಾರೆ. ಕಂಪ್ಲೀಟ್ಲಿ ಅಗ್ರಿ. ಕರ್ನಾಟಕಕ್ಕೆ ಬಂದ ಸಂದರ್ಭದಲ್ಲಿ ಐ ಡೋಂಟ್ ವಾಂಟ್ ಟು ರಿಕಾಲ್ ದ ಇನ್ಸಿಡೆಂಟ್. ಈರುಳ್ಳಿ ಬೆಲೆ ಏರಿಕೆ, ಮತ್ತೊಂದು ಏರಿಕೆ ಅಂದ ಸಂದರ್ಭದಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟನ್ನು ಜನ ಗಮನಿಸಿದ್ದಾರೆ. ಅರೆ, ನಮ್ಮ ನಾಡಿನ ನಮ್ಮ ರೈತರ ಸಮಸ್ಯೆ ಬಗ್ಗೆ ಉಲ್ಲೇಖ ಮಾಡಿದಾಗ ಮೇಡಮ್ ಅವ್ರು ಏನಪ್ಪ ಮಾತಾಡ್ತಿದ್ದಾರೆ ಅನ್ನುವಂಥ ಭಾವವನ್ನು ಹುಟ್ಟಿಸಿ ಹಾಕಿದ್ರು ನಿರ್ಮಲಾ ಸೀತಾರಾಮನ್ ಅವರು. ಅಲ್ಲ ನೋಡಿ, ಒಂದು ರಾಜ್ಯಸಭೆ ವಿಚಾರ ಬಂದಾಗ, ಇನ್ಯಾವುದೇ ವಿಚಾರ ಬಂದಾಗ ಕನ್ನಡಿಗರಿಗೆ ಕೊಡ್ಬೇಕಾದಂತ ಮಹತ್ವವನ್ನ ಕೊಟ್ಟಿದ್ದೀವಿ, ಮುಂದಕ್ಕೂ ಕೂಡ ಕೊಡ್ತೀವಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಷ್ಟ್ರೀಯ ಸ್ತರದಲ್ಲಿ ಇರ್ತಕ್ಕಂತ ಅನೇಕ ಜನ ಪ್ರಮುಖರು ಕನ್ನಡಿಗರೇ. ನನ್ನ ಹೆಸರುಗಳನ್ನು ಉಲ್ಲೇಖ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ, ನಿಮ್ಮೆಲ್ರಿಗೂ ಕೂಡ ಗೊತ್ತಿರ್ತದೆ. ಹಾಗಾಗಿ ಕನ್ನಡಿಗರಿಗೆ, ಕನ್ನಡ ನಾಡಿಗೆ ಏನೆಲ್ಲ ಮಹತ್ವವನ್ನ ಕೊಡಬೇಕು ಅದು ಭಾರತೀಯ ಜನತಾ ಪಾರ್ಟಿ ಕೊಡ್ತಾ ಇದೆ. ಅದ್ರ ಬಗ್ಗೆ ಯಾವ ಚಕಾರ ಇಲ್ಲ. ಸ್ಪಷ್ಟಪಡಿಸ್ತೀನಿ, ದೇವೇಗೌಡರ ವಿಚಾರದಲ್ಲಿ ಬಿಜೆಪಿ ವಿರೋಧ ಮಾಡ್ತಾರೆ. ದಯವಿಟ್ಟು ಇಂಥ ಊಹಾಪೋಹಗಳಿಗೆ ಮಹತ್ವವನ್ನು ಕೊಡಬೇಡಿ. ನಮ್ಮ NDA ಮೈತ್ರಿಕೂಟ ಬಲಿಷ್ಠವಾಗಿದೆ. ಆಮೇಲೆ ಶ್ರೀಮಾನ್ ದೇವೇಗೌಡ ಸಾಹೇಬ್ರಿಗೆ ವಿರೋಧ ಮಾಡತಕ್ಕಂತ ಪ್ರಶ್ನೆ ಇಲ್ಲ. ನಾಡು ಕಂಡಂತ ಮಹಾನ್ ಧುರೀಣರವರು, ಅವ್ರ ಬಗ್ಗೆ ನಮ್ಮೆಲ್ರಿಗೂ ಗೌರವ ಇದೆ. ಇದು ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಇದನ್ನ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಓಕೆ, ರೈಟ್. JDSಗೆ ರಾಜ್ಯಸಭಾ ಸ್ಥಾನವನ್ನು ಬಿಟ್ಟುಕೊಡುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯ ಆಕ್ಷೇಪ ಅನ್ನೋದು ಇಲ್ಲ, ಸಹಮತ ಇದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೂ ಒಂದು ಅಂತಿಮವಾದಂಥ ಹೆಸರು ಅನ್ನೋದು ಹೊರಹೊಮ್ಮಬೇಕಾಗತ್ತೆ. ಆ ನಿಟ್ಟಿನಲ್ಲಿ BJP ಅಥವಾ JDS ಅಥವಾ NDA ಕೂಟದ ಸ್ಟ್ಯಾಂಡ್ ಏನು ಅನ್ನೋದನ್ನು ವರಿಷ್ಠರೇ ಕ್ಲಿಯರ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಅಂದಾಗ ನೋಡಿ, ಹೊರಗಿನವರಿಗೆ ಅವಕಾಶವನ್ನು ಮಾಡಿಕೊಟ್ಟ ಸಂದರ್ಭದಲ್ಲಿ ಆಗುವಂಥ ಅನಾಹುತಗಳ ಬಗ್ಗೆನೇ ಚರ್ಚೆ ಮಾಡ್ತಿದ್ದಾಗ ಉತ್ಕರ್ಷ್ ಅವರು ಹೇಳಿದ ಮಾತಿಗೆ ಏನು ಅಂತ ನನಗೆ ಕ್ಲಾರಿಟಿ ಬೇಕು. ಈಗ ರಾಜಕೀಯವಾಗಿ ಯಾವುದೇ ಪಕ್ಷ ಆದರೂ ಕೂಡ ಟೀಕೆ ಟಿಪ್ಪಣಿಗಳನ್ನು ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ತೀರಾ ಸಹಜವಾದಂಥ ಪ್ರಕ್ರಿಯೆ. ರಾಜಕೀಯವಾಗಿ ಮಾತಾಡ್ತಾರೆ, ಆದರೆ ವಾಸ್ತವನೇ ಬೇರೆ. ನಾವಾಗಲೇ ಮಾತಾಡ್ತಾ ಇದ್ವಿ ಬಾಬು ಸರ್, ಯಾಕಂದರೆ ಇದೇ ಡಿಬೇಟಲ್ಲಿರ್ಬೋದು ಅಥವಾ ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರು, ಶ್ರೀಯುತರು ದೊಡ್ಡ ನಾಯಕರಾಗಿರುವಂಥ ದೇವೇಗೌಡರ ಬಗ್ಗೆ, ಅವರ ರಾಜ್ಯಸಭಾ ಸ್ಥಾನದ ಬಗ್ಗೆ ಕೂಡ ಟೀಕೆ ಟಿಪ್ಪಣಿ ಮಾಡಿದರು, ನಮ್ಮ ಕೊಡುಗೆ ಅಂತ ಹೇಳಿದರು. ಇವಾಗ ಅವಧಿ ಮುಗೀತಾ ಇದೆ. ಬಟ್ ಈಗ ವಾಸ್ತವ ನಾವು ನೋಡೋದಾದರೆ ಕಾಂಗ್ರೆಸ್ಗೆ 2 ಸ್ಥಾನ ಇದ್ರೂ ಕೂಡ ಒಂದು ಕ್ಲಾರಿಟಿ ಇದೆ, ಇನ್ನು 2 ಸ್ಥಾನದಲ್ಲಿ ಮತ್ತೆ JDS ಜೊತೆಗೆ ಸಮೀಕರಣಕ್ಕೆ ಬರಲೇಬೇಕಾದಂಥ ಅನಿವಾರ್ಯತೆ. ಅದನ್ನು ಹೆಂಗೆ ನೀವು ಕೊಡುಗೆ ಅನ್ನೋ ಟೀಕೆಯನ್ನು ಅರಗಿಸ್ಕೊಳ್ಬೇಕಾಯ್ತು, ಏನಂತೀರಿ ಇದ್ರ ಬಗ್ಗೆ ಅಂತ? ಮೇಡಮ್, ತಾವು ಉತ್ತಮ ಅಂತ ಪ್ರಶ್ನೆ ಕೇಳಿದ್ದೀರಿ. ನೋಡಿ, ನಮಗೆ ಸಂಖ್ಯಾಬಲ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ನಮಗೆ ಬೆಂಬಲ ಕೊಟ್ಟು ಅವ್ರನ್ನ ರಾಜ್ಯಸಭೆಗೆ ಕಳಿಸುವಂಥ ಸಂದರ್ಭದಲ್ಲಿ ಅವ್ರ ಕೊಡುಗೆಗಳು ಕೂಡ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಅದರಲ್ಲಿ ಎರಡನೇ ಮಾತಿಲ್ಲ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆ, ಇವತ್ತು ನಮ್ಮ ಕೊಡುಗೆ ಅಂತ ಯಾವುದೇ ಪಕ್ಷ ಹೇಳ್ಕೊಳ್ಳಿ, ಅನೇಕ ಜನ ಇವತ್ತು ಕೂಡ ಕೇವಲ ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥ ಸಂಸದರು ಇವತ್ತು ಒಂದು ಮಾತನ್ನು ಮಾತಾಡಿಲ್ಲ. ನೀವು ಯಾರನ್ನು ಶ್ರೀಮಾನ್ ದೇವೇಗೌಡರ ಬಗ್ಗೆ ಮಾತಾಡ್ತಾ ಇದ್ದೀರಿ, ನೀವು ಕಳಿಸಿರ್ತಕ್ಕಂಥ ವ್ಯಕ್ತಿ ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ಒಂದ್ಸತಿ ಹೆಮ್ಮೆ ಪಡಿ. ನೀವು ಇವತ್ತು ರಾಜ್ಯಸಭೆಯಲ್ಲಿ ಜ್ವಲಂತ ಸಮಸ್ಯೆಗಳು, ಬೆಂಗಳೂರಿಗೆ ಕುಡಿಯೋ ನೀರಿನ ವಿಚಾರದಲ್ಲಿ ಮಾತಾಡ್ತಾರೆ, ಮೇಕೆದಾಟು ವಿಷಯ ಮಾತಾಡ್ತಾರೆ, ಕೃಷ್ಣ ಮೇಲ್ದಂಡೆ ವಿಚಾರ ಮಾತಾಡ್ತಾರೆ, ಇದು ಯಾವುದಪ್ಪ ನಮ್ಮ ಕಾವೇರಿ ವಿಚಾರ ಮಾತಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ರೈತರ ವಿಷಯದಲ್ಲಿ ಈ ದೇಶದಲ್ಲಿ ಯಾರಾದರೂ ಒಂದು ಕಮಿಟ್ಮೆಂಟ್ ಇರ್ತಕ್ಕಂಥ ಒಂದು ಮಾಜಿ ಪ್ರಧಾನಿ ಅಂತಂದ್ರೆ ಶ್ರೀಮಾನ್ ದೇವೇಗೌಡರು ಅಂತಕ್ಕಂಥದ್ದು ದೇಶಾದ್ಯಂತ ಗೊತ್ತಿದೆ. ಮತ್ತೆ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ಒಂದು ರೈತರಿಗೆ ಹೊಲಗಳಿಗೆ ಆಗೋದಕ್ಕೆ ಬೀಜ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು, ಅಥವಾ ಬೆಂಬಲ ಬೆಲೆ ನೀವು ನೋಡ್ತಿದ್ರಿ ತಾವು, ತೆಂಗವರಾಗಿರ್ಬೋದು ಅಥವಾ ಅಡಿಕೆ ಆಗಿರ್ಬೋದು ಅಥವಾ ಕಬ್ಬಾಗಿರ್ಬೋದು ಅಥವಾ ತಂಬಾಕು ಆಗಿರ್ಬೋದು, ಈ ರೀತಿ ಅನೇಕ ವಿಚಾರಗಳು ಒಂದು ಬೆಂಬಲ ಬೆಲೆ ವಿಷಯದ ಬಂದಾಗ ಶ್ರೀಮಾನ್ ದೇವೇಗೌಡರು ಟೇಬಲ್ ಕುಟ್ಟಿ ಅವತ್ತು ಮಾತಾಡಿರ್ತಕ್ಕಂಥದ್ದು ತಾವು ನೋಡಿದ್ದೀರಾ. ಮತ್ತೆ ನನ್ನ ಮಿತ್ರರು ಒಂದು ಮಾತನ್ನು ಹೇಳ್ತಾ ಇದ್ರು ಆಗ್ಲೇನೆ, ಬೇರೆ ರಾಜ್ಯಗಳಿಂದ ಅವ್ರ ಆಯ್ಕೆ ಆದ್ರು, ಇವ್ರ ಆಯ್ಕೆ ಆದ್ರು, ನಮ್ಮ ರಾಜ್ಯದವರು ಅಂತ. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲೇ ಇದ್ದೀವಿ, ನಮ್ಮ ರಾಜ್ಯದಿಂದ ಕೂಡ ಬೇರೆ ರಾಜ್ಯದವರು ಕೂಡ ನಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥ ಸಂದರ್ಭಗಳಿದೆ. ನಾವು ಯಾವುದೇ ಕಾರಣಕ್ಕೂ ಅದನ್ನ ನಾವು ತಪ್ಪಾಗಿ ಇದು ಮಾಡಬಾರ್ದು. ಆದರೆ ನೀವು ಯಾರನ್ನೇ ಕಳಿಸಿರ್ತಕ್ಕಂಥ ವ್ಯಕ್ತಿ ಯಾವ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತಿನ ತನಕ ಮಾತಾಡಿದ್ದಾರೆ. ಅನೇಕ ಜನ ಸಂಸದರು ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ಇವತ್ತಿನವರೆಗೂ ಒಂದು ಮಾತನ್ನು ಮಾತಾಡಿಲ್ಲ. ಇವರು ಈ 94ನೇ ವಯಸ್ಸಲ್ಲಿ ನನ್ನ ಮಿತ್ರರು ಹೇಳ್ತಾ ಇದ್ರು, ಕೈ ಮುಗಿದು ಕೇಳ್ತಾರೆ, ಸರ್ ದಯಮಾಡಿ ಕುಡಿಯೋ ನೀರು, ಯಾಕೆಂದ್ರೆ 1,40,00,000
ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಬೆಂಗಳೂರಲ್ಲಿ ಅವರು ಇವತ್ತು ಏನಾದರೂ ಯೋಚನೆ ಮಾಡ್ತಾ ಇದ್ರೆ 2028ಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ ಶ್ರೀಮಾನ್ ದೇವೇಗೌಡರು. ಆವತ್ತು ಬೆಂಗಳೂರು ನಗರ ಎಷ್ಟು ಬೆಳೆದಿದೆ, ಕರ್ನಾಟಕ ರಾಜ್ಯ ಎಷ್ಟು ಬೆಳೆದಿದೆ, ಎಷ್ಟು ಜನಸಂಖ್ಯೆ ಆಗಿದೆ, ಅವ್ರಿಗೆ ಮೂಲಭೂತ ಸೌಕರ್ಯಗಳು ನಾವೇನು ಕಲ್ಪಿಸ್ಕೊಡೋದ್ರಲ್ಲಿ ಮಾಡಬೇಕು ಅಂತಕ್ಕಂಥ ವಿಷನ್ ಅವ್ರ ತಲೆಯಲ್ಲಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ 2 ವರ್ಷಗಳ ಮುಂದಿಂದ ಇವತ್ತೇನೋ ಅವ್ರು ಮಾತಾಡ್ತಕ್ಕಂಥ ಶಕ್ತಿ ಆ ಭಗವಂತ ಅವ್ರು ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಒಂದಾದ್ರೆ, ಇವತ್ತು ಕೂಡ ಅನೇಕ ಜನ ಹೇಳ್ತಿರ್ತಾರೆ ಮೇಡಮ್, ಒಂದು ನೋಡಿ ದಕ್ಷಿಣ ಭಾರತದಲ್ಲಿ ಒಂದು ನೀರಾವರಿ ಯೋಜನೆಗಳ ಬಗ್ಗೆ ಮಾತಾಡಿದಂತ ಸಂದರ್ಭದಲ್ಲಿ ನಾವು ಯಾವೊಂದು ತಮಿಳುನಾಡು ವಿಷಯದಲ್ಲಿ, ಮೇಕೆದಾಟು ವಿಷಯದಲ್ಲಿ ಇವತ್ತು ನೋಡಿದ್ವಿ ಆಡಳಿತ ಪಕ್ಷದಲ್ಲಿ ಕೆಲವು ವಿಚಾರ ಬಂತ. ಇದೊಂದು ನಾನು ಸಣ್ಣದಾಗಿ ಹೇಳ್ತೀನಿ, ಇದು ಸಂಬಂಧ ಪಡೆದಂಗಿದ್ರು ಕೂಡ ಹೇಳ್ತಾ ಇದ್ದೀನಿ. ಯಾವ ಒಂದು ಇದರಲ್ಲಿ ಮಿತ್ರಕೂಟ ಅಂತ ಹೇಳಿದ್ರು, ಇವತ್ತು ಅವರು ಒಂದು ತೊಟ್ಟು ನೀರನ್ನು ಕೂಡ ಇವತ್ತು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿಜಯ್ ಅವರ ಸರ್ಕಾರದಲ್ಲೂ ಕೂಡ ಕೆಲವರು ಆಗ್ರಹಪಡಿಸಿದ್ದಾರೆ, ಒಂದು ತೊಟ್ಟು ನೀರು ಕರ್ನಾಟಕ ಕೊಡೋದಿಲ್ಲ ಅಂತಕ್ಕಂಥದ್ದನ್ನ ಟೇಬಲ್ ಕುಟ್ಟಿ ಮಾತಾಡಿರ್ತಕ್ಕಂಥದ್ದು ಶ್ರೀಮಾನ್ ದೇವೇಗೌಡರು. ಬೇಕೇ ಬೇಕು, ಅದು ಕಾನೂನಾತ್ಮಕವಾಗಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಅವ್ರಿಗೆ ತಿಳಿದಷ್ಟು ಯಾರಿಗೂ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ತಿಳಿದಿಲ್ಲ ಅಂತಕ್ಕಂಥ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಭತ್ತದ ವಿಚಾರದಲ್ಲಿ ಅವರು ಯಾವ ರೀತಿ ಯಾವೊಂದು ಭತ್ತಗಳನ್ನ ನಾವು ಯಾವ ರಾಜ್ಯದಲ್ಲಿ ಯಾವ ಸಂದರ್ಭಗಳಲ್ಲಿ ಯಾವ ಬೆಳೆಗಳನ್ನ ನಾವು ಬೆಳೆದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಮಹತ್ವದ, ಯಾಕಂದ್ರೆ ಇವತ್ತು ಆಹಾರನೇ ನಮಗೆ ಮುಖ್ಯ ಅಂತ ಒಂದು ಗಂಭೀರವಾದ ವಿಚಾರಗಳನ್ನ ಮಾತಾಡಿರ್ತಕ್ಕಂಥದ್ದು. ಆಮೇಲೆ ಪ್ರಧಾನಿಗಳಾದಂಥ ಸಂದರ್ಭದಲ್ಲಿ ಅವರು ಕೇವಲ ಅಲ್ಪಾವಧಿಯಲ್ಲೂ ಕೂಡ ದೇಶ ಮೆಚ್ಚುವಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಇವತ್ತು ಕೂಡ ಅವ್ರ ಹೆಸರು ನಾವು ಓಡ್ತಾ ಇದೆ. ಅಂದ್ರೆ ಇಂಥ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡ್ತಕ್ಕಂಥದ್ದು ಇವತ್ತು ಅವಶ್ಯಕತೆ ಇದೆ. ಮಾತಾಡಿದ್ದಾರೆ ಸರ್, ಅದ್ರ ಬಗ್ಗೆ ಚಕಾರನೇ ಇಲ್ಲ, 2 ಮಾತೇ ಇಲ್ಲ. ಬಟ್ ಅದು ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ಬರುತ್ತೆ ಅನ್ನೋದು ಬಹಳ ಮುಖ್ಯ. ಅಂದ್ರೆ ತಾರ್ಕಿಕ ಅಂತ್ಯಕ್ಕೆ ಡೆಫಿನೆಟ್ಲಿ ತಗೊಂಡೋಗ್ತಾರೆ. ಮೇಕೆದಾಟದ ಉಲ್ಲೇಖ ಮಾಡ್ತೀನಿ. ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಕೇಂದ್ರದಿಂದ ಅಪ್ರೂವಲ್ ಸಿಕ್ಕ ತಕ್ಷಣ ಇಲ್ಲಿ ಕಾಮಗಾರಿ ಸ್ಟಾರ್ಟ್ ಅನ್ನೋದನ್ನು ಉಲ್ಲೇಖ ಮಾಡಿದ್ರು. ವೈ ಯಾಕೆ ಆ ಕೆಲಸಗಳು ಪೆಂಡಿಂಗ್ ಆಗ್ತವೆ ಅಂದ್ರೆ ಧ್ವನಿ ಏರಿಸಿ ಮಾತನಾಡುವಂಥವ್ರನ್ನ ಕಳಿಸ್ಕೊಟ್ಟಿದ್ದೀವಿ, ಆದ್ರೆ ಅಲ್ಲಿ ವ್ಯತ್ಯಾಸಗಳಾಗುತ್ತೆ ಅನ್ನೋದಾದ್ರೆ ಯಾವ ಕಾರಣ? ಶ್ರೀಮಾನ್ ದೇವೇಗೌಡರು ಮತ್ತು ಕುಮಾರಣ್ಣವರು ಒಂದು ಮಾತು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮದೇ ಮಿತ್ರ ಪಕ್ಷ, ನೀವೇ ದಿನಬೆಳಗಾದ ಜೊತೆಲಿದ್ದೀರಾ, ಒಪ್ಪಿಸಿ, ನಾವು ಕೇಂದ್ರದಲ್ಲಿ ಒಪ್ಪಿಸ್ತೀವಿ, ಕೇಂದ್ರದವ್ರನ್ನ ನೀವು ಒಪ್ಪಿಸಿ, ನೀವು ವಿರೋಧ ಪಕ್ಷದಲ್ಲಿದ್ದೀರಾ, ನಾವು ಒಪ್ಸಕ್ಕಾಗೋದಿಲ್ಲ, ನಿಮ್ಮ ಮಿತ್ರ ನೀವು ಒಪ್ಪಿಸಿ, ನಾವು ಒಪ್ಪಿಸ್ತೀವಿ ಅಂತ ಅನೇಕ ಸಂದರ್ಭಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀವಿ. ಇಲ್ಲಿ ನೋಡಿ, ಜನಗಳ ಇಚ್ಛಾಶಕ್ತಿ, ಅವರ ಮೂಲಭೂತ ಸೌಕರ್ಯಗಳನ್ನ ಕಾಪಾಡ್ಕೊಳ್ತಕ್ಕಂಥದಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡಬೇಕು ಎಲ್ಲ ರೀತಿ ಮಾಡ್ತೀವಿ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ನಮ್ದು ಕೂಡ ಪ್ರಾದೇಶಿಕ ಪಕ್ಷನೇ, ನೆಲ ಜಲ ಭಾಷೆ ಅಂತ ಬಂದಂತ ಸಂದರ್ಭದಲ್ಲಿ ನಮ್ದೇ ಅಂತ ಕೊಡುಗೆಗಳನ್ನು ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು, ನಮ್ಮ ಮಿತ್ರರು ಹೇಳ್ತಾ ಇದ್ರು ನಿಲುವುಗಳ ಬಗ್ಗೆ ಕೂಡ ಅನೇಕ ಸಂದರ್ಭಗಳಲ್ಲಿ ನಾವು ಡಿಬೇಟ್ ಅಲ್ಲಿ ನೋಡಿದ್ದೀವಿ. ಅವ್ರು ಹೇಳ್ತಾ ಇರ್ತಾರೆ ನಿಮ್ ನಿಲುವುಗಳ ಬಗ್ಗೆ ಏನು, ನಿಲುವುಗಳ ಬಗ್ಗೆ ಏನು ಅಂತೇಳಿ. ಬ್ರದರ್, ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನೋಡಿ, ಈ ರಾಜ್ಯದಲ್ಲಿ ಯಾರಿಗೂ ಸ್ಪಷ್ಟವಾದಂತಹ ಬಹುಮತ ಕೊಟ್ಟಿರ್ಲಿಲ್ಲ. ಅವತ್ತು ಮರುಚುನಾವಣೆಗೆ ಹೋಗೋದಕ್ಕೆ ಏನಾದ್ರು ನೀವು ರೆಡಿ ಇದ್ರಾ? ಮರುಚುನಾವಣೆಗೆ ಹೋದ್ರೆ ಸಾರ್ವಜನಿಕರು ದುಡ್ಡು ಪೋಲಾಗುತ್ತೆ, ಯಾಕೆ ಹೋಗ್ತೀರಾ ನೀವು? ಅಂತ ಸಂದರ್ಭದಲ್ಲಿ ನಾನು ಪದೇ ಪದೇ ಹೇಳಿದ್ದೀನಿ, ಸಮಾನ ಮನಸ್ಕರು ಅಂತ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡ್ರು, ಯಾಕೆ ಅನಿವಾರ್ಯತೆ ಆಯ್ತು ಇನ್ನೊಂದು ಪಾರ್ಟಿ ಜೊತೆ ಹೋಗ್ಬೇಕು ಅಂತಕ್ಕಂಥದ್ದು ಒಂದು. ಎರಡನೇದು, ಯಾವ ಪಾರ್ಟಿ ಜೊತೆ ನಾವು ಹೋದ್ರೂ ಕೂಡ ನಮ್ಮ ಸಾಧನೆಗಳನ್ನ ಮಾಡಿ ತೋರಿಸಿರ್ತಕ್ಕಂಥ ಉತ್ತಮವಾದ ಸರ್ಕಾರಗಳನ್ನ, ಹಗರಣ ರಹಿತ ಸರ್ಕಾರಗಳನ್ನ ನಾವು ಕೊಟ್ಟಿದ್ದೀವಿ ಅಂತಕ್ಕಂಥ ದಾಖಲೆ ಇದೆ. ಇವನ್ನೆಲ್ಲ ಗಣ್ಯ ತಗೊಂಡ್ರೆ ಇಂತಹ ಮಹಾನ್ ಭಾವರನ್ನ, ಇಂತಹ ಮಹಾನ್ ವ್ಯಕ್ತಿಗಳನ್ನ ನಾವು ಇವತ್ತು ಇಂಥ ಒಂದು ರಾಜ್ಯಸಭೆಗೆ ಕಳಿಸ್ತಕ್ಕಂಥದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಸಾರ್ವಜನಿಕರು ಕೂಡ ಇವತ್ತು ನೋಡ್ತಾ ಇದ್ದಾರೆ. ಅದು ಅವರವರ ಪಕ್ಷಕ್ಕೆ ಬಿಟ್ಟಂತ ವಿಚಾರ, ಆದ್ರೆ ನಾವು ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮಾತಾಡ್ತೀನಿ ನಿಮ್ಮ ಜೊತೆ. ನನಗೆ ಅಂಜಲಿ ನಿಂಬಾಳ್ಕರ್ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಕಟರ್ಕಿ ಅಂತ ಹೇಳಿ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈಗ ನೋಡಿ, ಉತ್ಕರ್ಷ್ ಅವ್ರು ಮಾತಾಡಬೇಕಾದ್ರೆ ಬೇರೆ ರಾಜ್ಯದವರನ್ನ ಕಾಂಗ್ರೆಸ್ನ ಮೂಲಕ ಪ್ರತಿನಿಧಿಸುವಂತಹ ಪ್ರಯತ್ನಗಳಾಗ್ತಿದೆ ಅನ್ನೋದನ್ನು ಉಲ್ಲೇಖ ಮಾಡಿದ್ರು. ಏನು ಹೇಳ್ತೀರಿ ಅಂತ ಹೇಳಿ? ನೋಡಿ, ಇವತ್ತು ರಾಜ್ಯಸಭೆ ಒಂದು ಟಿಕೆಟ್ ಹಿನ್ನೆಲೆಯಲ್ಲಿ ಪ್ರಯತ್ನಗಳು ಆಗ್ತಿರ್ಬೋದು, ಬಹಳಷ್ಟು ಆಕಾಂಕ್ಷೆಗಳನ್ನು ಇರಬಹುದು. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರತಿಯೊಬ್ಬರಿಗೂ ಅವರ ಅರ್ಹತೆಯ ಆಧಾರದ ಮೇಲೆ ಅವ್ರು ಕೇಳ್ಬೋದು. ಯಾಕೆ ಅದರಲ್ಲಿ 2 ಮಾತಿಲ್ಲ. ಆದರೆ ನನಗೆ ಇವರು ಯಾವ ಮೂಲಗಳಿಂದ ಮಾಹಿತಿ ತಗೊಂಡು ಉತ್ಕರ್ಷ ಅವರು ಹೇಳಿದ್ರು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಇಷ್ಟು ರಿಸರ್ಚ್ ಮಾಡೋದಕ್ಕಿಂತ ಅವ್ರ ಪಕ್ಷದ ಬಗ್ಗೆ, ಅವ್ರ ಪಕ್ಷದಲ್ಲಿರುವಂತಹ ಭಿನ್ನಾಭಿಪ್ರಾಯ, ಅವ್ರ ಪಕ್ಷದಲ್ಲಿರುವಂತಹ ಗೊಂದಲ, ಮತ್ತೆ ಅವರು ಇವತ್ತು ಒಂದಾಗಿ ಒಂದು ಅದೇ ಹೇಳ್ತಾ ಇದ್ದೇನೆ, ಅಲ್ಲೇ ಬರ್ತಾನೆ. ಆಮೇಲೆ ದೇಶದಲ್ಲಿ ಇವತ್ತು ಎಂಥ ಸಮಸ್ಯೆಗಳು, ನೀಟ್ ಪರೀಕ್ಷೆಯಲ್ಲಿ ಸುಮಾರು 22 ಲಕ್ಷ ಮಕ್ಕಳು ಇವತ್ತು ಬೀದಿ ಪಾಲಾಗಿದ್ದಾರೆ. ಆಮೇಲೆ ಬೆಲೆ ಏರಿಕೆ, ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಜಾಸ್ತಿ ಆಗಿದೆ. ಕಳೆದ
ಒಂದು ತಿಂಗಳಲ್ಲಿ LPGಯನ್ನು ನೀವು ವಾಣಿಜ್ಯ LPG ಸೇರಿಸಿದರೆ ಒಂದು 5 ರಿಂದ 6 ಬಾರಿ ನೀವು ಜಾಸ್ತಿ ಮಾಡಿದ್ದೀರಿ. ಇವತ್ತು ಎಲ್ಲ ಬೆಲೆಗಳು ಗಗನಕ್ಕೆ ಏರ್ತಾ ಇದೆ. ಎಂಥ ಕ್ಲಿಷ್ಟಕರವಾದಂಥ ಬೆಳಿಗ್ಗೆ ಎದ್ದರೆ ಒಂದು ಕಡು ಬಡತನದಲ್ಲಿ ಬದುಕುವಂಥ ಒಬ್ಬ ವ್ಯಕ್ತಿ ಅನ್ನಕ್ಕಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಮಯದಲ್ಲಿ ನಾವು ಯಾವ ರೀತಿ ಈ ದೇಶವನ್ನು ಎಲ್ಲ ತೆಗೆದುಕೊಂಡು ಹೋಗಬೇಕು ಅನ್ನೋಂಥ ಒಂದು ಗಂಭೀರತೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗಿಲ್ಲ. ಇವತ್ತು ಅಲ್ಲಿ ಹೋಗಿ ಅವರು ಒಂದು ಕಂಪ್ನಿಯ ಒಂದು ವಸ್ತುವನ್ನು ಅವರು ಒಂದು ಸೇಲ್ಸ್ ಬಾಯ್ ಥರ ಅಲ್ಲಿ ಮಾರಾಟ ಒಂದು ಪ್ರಚಾರ ಮಾಡುವ ಹಿನ್ನೆಲೆ ಅದೆಲ್ಲ ನೋಡಿದರೆ ಯಾವ ರೀತಿ ನಾವು ಇವತ್ತು ಯಾವ ಕಡೆ ಹೋಗ್ತಾ ಇದ್ದೀವಿ, ನಮ್ಮ ವಿದೇಶಾಂಗ ನೀತಿ ಏನು, ನಾವು ಚಾಕ್ಲೇಟ್ ಬಗ್ಗೆ ಹೇಳ್ತಾ ಇದ್ದೀರಾ? ಅಲ್ಲ, ನಾನು ಚಾಕ್ಲೇಟ್ ಬಗ್ಗೆ ಅಂತ ಹೇಳಿಲ್ಲ. ಯಾವುದೇ ಒಂದು ವಸ್ತು ಅವರು ಒಂದು ಪ್ರಚಾರದ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ತರ ಅವ್ರ ನಡವಳಿಕೆ ಇರುತ್ತೆ. ಅರ್ಥ ಆಯ್ತಲ್ಲ? ಅಲ್ಲ, ಪ್ರಧಾನಿಯಾಗಿ ಅವರು ಏನು ನೋಡಿ, ಯಾವ ದೇಶದ ಜೊತೆಯಲ್ಲಿ ಯಾವ ರೀತಿ ಅವರು ವ್ಯವಹಾರ ಮಾಡಿದ್ದಾರೆ, ಅದರ ಔಟ್ಕಮ್ ಏನಿದೆ, ನಮ್ಮ ದೇಶಕ್ಕೆ ಅದರ ಲಾಭ ಏನಾಗ್ತಾ ಇದೆ, ಅರ್ಥ ಆಯ್ತಲ್ಲ? ಕಳೆದ 11 ವರ್ಷದಲ್ಲಿ 815 ಕೋಟಿ ರೂಪಾಯಿ ಅವರು ವಿದೇಶ ಟೂರ್ಗಳಿಗೆಲ್ಲ ಅವ್ರು ಮಾಡಿದ್ದಾರೆ. ಪ್ರಧಾನಮಂತ್ರಿಯಾಗಿ ಪ್ರವಾಸ ಮಾಡಿರುವಂಥದ್ದು 815 ಕೋಟಿ ರೂಪಾಯಿ ಅವರು ಈ ದೇಶದ ಬೊಕ್ಕಸಕ್ಕೆ ಅದು ವೆಚ್ಚ ಆಗಿದೆ. ಇರಲಿ, ಪ್ರಧಾನಮಂತ್ರಿಗಳು ಹೋಗಲೇಬೇಕಾಗತ್ತೆ. ಪ್ರಧಾನಮಂತ್ರಿಗಳು ಅವ್ರದ್ದೇ ಆದಂಥ ನೀತಿ, ಅವ್ರದ್ದೇ ಆದಂಥ ವಿದೇಶಾಂಗ ನೀತಿ. ಆದರೆ ನಮ್ಮ ಭಾರತ ದೇಶಕ್ಕೆ ಏನು ಲಾಭ ಆಗಿದೆ? ಇವತ್ತು ನಾವು ಕಷ್ಟದ ಕಾಲದಲ್ಲಿ, ಯುದ್ಧದ ಕಾಲದಲ್ಲಿ ನಮಗೆ ಯಾವ ರೀತಿ ಯಾವ ದೇಶಗಳು ಬಂದು ನಮಗೆ ಸಪೋರ್ಟ್ ಮಾಡಿವೆ, ಅರ್ಥ ಆಯ್ತಲ್ಲ? ಇವತ್ತು ನಾರ್ವೆ ದೇಶ ಇವತ್ತು ಫ್ರೀಡಮ್ ಆಫ್ ಇದರಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತಹ ದೇಶದ ಒಂದು ಜರ್ನಲಿಸ್ಟ್ ಪ್ರಶ್ನೆಗೆ ತಾವು ಉತ್ತರ ಕೊಡೋದಕ್ಕಾಗಲ್ಲ. ನಾವು ಇವತ್ತು ಪ್ರೆಸ್ ಸೂಚ್ಯಂಕದಲ್ಲಿ ಇವತ್ತು ನಾವು 157ನೇ ಸ್ಥಾನದಲ್ಲಿದ್ದೀವಿ. 1ನೇ ಸ್ಥಾನದಲ್ಲಿರುವಂಥ ಅಲ್ಲಿರುವಂಥ ಪತ್ರಕರ್ತರನ್ನೇ ನಾವು ಇದನ್ನು ಮಾಡಲಿಲ್ಲ. ಬಿಡಿ, ನೀವು ಭಾರತ ದೇಶದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸು ಮಾಡಲ್ಲ, ಒಂದು ಉತ್ತರನೂ ಕೊಡಲ್ಲ, ನಮ್ಗೇನು ಬೇಕಾಗಿಲ್ಲ. ನೀವು ಯಾವಾಗ ಬೇಕಾದಾಗ ನೀವು ಮನ್ ಕಿ ಬಾತ್ ಮಾಡಿ, ಕಾಮ್ ಕಿ ಬಾತ್ ಏನು ಮಾಡಬೇಡಿ, ನಮ್ಗೇನು ಬೇಕಾಗಿಲ್ಲ ಅದು. ಆದರೆ ಈ ದೇಶದ ಬಗ್ಗೆ, ಈ ದೇಶದಲ್ಲಿರುವಂಥ ಪ್ರಶ್ನೆ, ಈ ದೇಶದಲ್ಲಿರುವಂಥ ಸಮಸ್ಯೆ, ಈ ದೇಶದಲ್ಲಿರುವಂತಹ ಏನು ಸಮಸ್ಯೆಗಳಿದೆ ಅದರ ಬಗ್ಗೆ ಯೋಚನೆ ಮಾಡುವಂತಹ ನಾಯಕತ್ವವನ್ನು ನೀವು ಬೆಳೆಸ್ಕೊಳ್ಳಿ ಉತ್ಕರ್ಷ್ ಅವರು. ರೈಟ್. ಉತ್ಕರ್ಷ್ ಅವ್ರು ಏನು ಹೇಳ್ತೀರಿ? ಒಂದು ಮೇಡಮ್, ಕಾಂಗ್ರೆಸ್ನ ಹಾಸ್ಯಾಸ್ಪದ ಸಂಗತಿ ನೋಡಿ, ಇದೇ ನರೇಂದ್ರ ಮೋದಿ ಅವರು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಭಾರತದ ಒಂದು ಇಂಟರ್ನ್ಯಾಷನಲ್ ಅಫೇರ್ಸ್, ನಾವು ಅಂತಾರಾಷ್ಟ್ರೀಯ ವಿಚಾರದಲ್ಲಿ ಭಾರತವನ್ನ ಬಲಿಷ್ಠ ಮಾಡ್ಲಿಕ್ಕೆ ಹೊರಟ್ರೆ ಇದೇ ಕಾಂಗ್ರೆಸ್ ಮೂದಲಿಸ್ತಾರೆ, ನೀವು ಬರೀ ಟ್ರಿಪ್ ಹೊಡ್ಕೊಂಡಿದ್ದೀರಿ, ದೇಶದ ಒಂದು ಹಣವನ್ನ ಪೋಲ್ ಮಾಡ್ತಾ ಇದ್ದೀರಿ ಅಂತ. ಆಮೇಲೆ ಮೊನ್ನೆ ನೋಡಿ, ಅದ್ ಯಾವ್ದೋ ಮಾಡೆಲ್ ಅನ್ನ ಕರ್ಸ್ಬಿಟ್ಟು ಆಕೆಗೆ ಪತ್ರಕರ್ತೆ ಅನ್ನುವಂತ ವೇಷ ಹಾಕ್ಸ್ಬಿಟ್ಟು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ಲಿಕ್ಕೆ ಹೋಗಿ ಬಟಾ ಬಯಲಾಗಿದೆ ಕಾಂಗ್ರೆಸ್ನ ಮುಖವಾಗಿ. ಹರಿಯಾಣದಲ್ಲಿ ಯಾವ್ದೋ ಒಂದು ಮಾಡೆಲ್ ಇಟ್ಕೊಂಡು 23 ಸಲ ಓಟ್ ಹಾಕೊಳ್ಳೋದು, ಅಲ್ಲಿ ಮತದಾರ್ ಪಟ್ಟೇಲ್ ಹೆಸರಿತ್ತಲ್ಲ, ಅದರದ್ದು ಹೇಳಿ ನೀವು, ಅದು ಯಾವ ರೀತಿ ಆಯ್ತು ಅಂತ. ಹಲೋ, ಈಗ ಮಾತಾಡಿ. ಅದ್ರ ಹಿಂದೆ ರಾಹುಲ್ ಗಾಂಧಿ ಇದಾರೆ ಅನ್ನುವಂಥದ್ದು ಬಟಾ ಬಯಲಾಗಿದೆ ರೀ. ಈ ಚುನಾವಣೆಗಳನ್ನ ಗೆಲ್ಲಕ್ಕಾಗದೆ, ರಾಜಕೀಯ ವಿಚಾರಗಳಲ್ಲಿ ಫೇಸ್ ಮಾಡಕ್ಕಾಗದೆ ಈ ರೀತಿಯ ಷಡ್ಯಂತ್ರಗಳನ್ನ ರೂಪಿಸ್ತಕ್ಕಂಥದ್ದು ಸರಿಯಲ್ಲ. ಆಮೇಲೆ ಬಹಳ ಪ್ರಮುಖವಾಗಿ ನೋಡಿ, ಇವತ್ತು ರಾಜ್ಯಸಭಾ ವಿಚಾರದಲ್ಲಿ ಬಹಳ ಸ್ಪಷ್ಟಪಡಿಸಿದೀವಿ, ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಅದ್ರಲ್ಲಿ ಯಾವ ಇದಿಲ್ಲ. ಆಮೇಲೆ ಈ ನಮ್ಮ ಇರ್ಷದ್ ಅವ್ರಿಗೆ ಮಾಹಿತಿ ಕೊಡ್ತಾ ಇದೆ ಅನ್ಸುತ್ತೆ, ಬಹಳ ಸ್ಪಷ್ಟವಾಗಿ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅವರು ಬೇರೆ ರಾಜ್ಯದವ್ರನ್ನೇ ಮಾಡ್ಬೇಕು ಅಂತ ಕಾಂಗ್ರೆಸ್ ಅವರು ಈಗ ಆಲ್ರೆಡಿ ಅನೇಕ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಸ್ವಲ್ಪ ತಿಳ್ಕೊಬೇಕು ನೀವು ಅದನ್ನ. ಹಾಗಾಗಿ ಒಂದು ಸ್ಪಷ್ಟ ಏನಂದ್ರೆ, ನಮ್ದು ಒಂದು ಕಳಕಳಿಯ ಪ್ರಾರ್ಥನೆ, ಕನ್ನಡಿಗರನ್ನೇ ಆಯ್ಕೆ ಮಾಡಿ ದಯವಿಟ್ಟು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಸದಾ ನಾನು ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷನಾಗಿದ್ದೆ. ನೀವು ಫಸ್ಟ್ ನೋಡಿ, ನಿಮ್ಮ ಮಾತು ಮತ್ತು ಕೃತಿನಲ್ಲಿ ಎಷ್ಟು ಅಂತರ ಇದೆ ಅದನ್ನ ನೀವು ತಿಳ್ಕೊಳ್ಳಿ. ನೀವು ನಡೆದ ಬಂದ ದಾರಿ, ನೀವು ಯಾವ ತರ ಎಕ್ಸಾಂಪಲ್ ಕೊಟ್ಟಿದ್ದೀರಿ, ಯಾವ ತರ ಲೀಡ್ ಮಾಡಿದ್ದೀರಿ, ಅದರ ಅರ್ಥ ಮಾಡ್ಕೊಳ್ಳಿ. ನಮ್ಮ ಪಕ್ಷ ಸದೃಢವಾಗಿದೆ, ನಮ್ಮ ನಾಯಕತ್ವ ಸದೃಢವಾಗಿದೆ. ನಾವು ಇವತ್ತು 140 ಶಾಸಕರು ಇದ್ದೀವಿ. ಈ ದೇಶಕ್ಕೆ, ಈ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಪಾರ ಆಗಿದೆ. ನೀವು ಈಗ 11 ವರ್ಷದಲ್ಲಿ ಈಗ ನೀವು ಅಂಬೆಗಾಲ್ ಇಡ್ತಾ ಇದ್ದೀರಾ, ಅರ್ಥ ಮಾಡ್ಕೊಳ್ಳಿ. 140 ಶಾಸಕರ ಶಕ್ತಿ ಏನು ಅನ್ನೋದು ಬಟಾ ಬಯಲಾಯ್ತು ಮೊನ್ನೆ ತುಮಕೂರು ಸಾಧನಾ ಸಮಾವೇಶದಲ್ಲಿ. ಜನಗಳೇ ಇಲ್ಲದಂತ ಸಮಾವೇಶಕ್ಕೆ ಭಾಷಣ ಮಾಡಕ್ ಹೋಗಿದ್ರಿ. ಇದು ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಸಾಧನೆ. ಒಂದೇ ವಿಜುವಲ್ ನೋಡಿದಿರಾ ಅನ್ಸುತ್ತೆ ಉತ್ಕರ್ಷ್ ಅವರೇ? ಯಾವುದೋ ಒಂದು ಆಂಗಲ್ ಇಂದ ಒಂದು ಕ್ಯಾಮೆರಾ ನೋಡಿರ್ತಾರೆ. ಓಕೆ, ಗಾಟ್ ಇಟ್. ಓಕೆ, ಅಲ್ಲ, ನನಗೆ ನಿಮ್ದು ಇನ್ನೊಂದು ಕ್ಲಾರಿಟಿ. ಉತ್ಕರ್ಷ್ ಅವ್ರ ಮಾತನ್ನೇ ತಗೋತೀನಿ. ಈ ಅಸ್ಮಿತೆ ಉಳಿಸೋರೆ ಸರ್, ಇಲ್ಲಿ ಫೈನಲಿ ನೀವು ಸೆಲೆಕ್ಷನ್ ಮಾಡಬೇಕು. ಅವ್ರಿಗೆ ಬಿಡಿ, ಈಗ ಒಂದೇ ಅವಕಾಶ ಇದೆ, ಅದು ದೇವೇಗೌಡರ, ಸದಾನಂದ ಗೌಡರು, ಅವ್ರು ಡಿಸೈಡ್ ಮಾಡ್ಕೊಳ್ಳಿ. ಯಾಕೆಂದರೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆಗಳಿಲ್ಲ. ಅಜಯ್ ಮಖನ್ ಅವರು ಬೇರೆ ಕಡೆಯವರೇ, ಮೂಲತಃ ದೆಹಲಿಯವರು ಅಂತ ಅಂದ್ಕೊಳ್ತೀನಿ, ನಿಮ್ಮಿಂದ ಆಯ್ಕೆ ಆದವರು. ಬಟ್ ಈಗ ಉತ್ಕರ್ಷ್ ಅವ್ರು ಹೇಳೋ ಪ್ರಕಾರ ಬೇರೆ ಬೇರೆ ಮೂಲದವ್ರನ್ನ ಇಲ್ಲಿಂದ ಆಯ್ಕೆ ಮಾಡೋದಕ್ಕಿಂತ ಇಲ್ಲಿನ ಅಸ್ಮಿತೆಯನ್ನು, ಇಲ್ಲಿನ ಜನರ ಧ್ವನಿಯಾಗಿ ಮಾತಾಡೋರನ್ನ ಕಳಿಸುವಂಥ ನಿಟ್ಟಿನಲ್ಲಿ ಹೈಕಮಾಂಡ್
ಯೋಚನೆ ಮಾಡುತ್ತೆ ಅಂತ ವಿಶ್ವಾಸ ಇಟ್ಕೋಬೋದಾ? ನೋಡಿ, ಇವಾಗ 60-70 ವರ್ಷದಲ್ಲಿ ನೀವು ಎಷ್ಟು ರಾಜ್ಯಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇಲ್ಲಿರುವಂತಹ ವಿದ್ವಾಂಸರು ಇರ್ಬೋದು, ರಾಜಕೀಯ ಮುತ್ಸದ್ದಿಗಳಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮೇಧಾವಿಗಳನ್ನು ಕಳಿಸಿರೋದನ್ನು ತಾವು ನೋಡಿದ್ದೀರಿ. ಆದರೆ ಕೆಲವೊಂದು ಸಲ ಈ ಒಂದು 2-3 ಆ ಥರ ಆಯ್ಕೆಗಳು ಆಗಿರ್ಬೋದು, ನಾನು ಇಲ್ಲ ಅಂತಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದ ಅಸ್ಮಿತೆ ಪ್ರಶ್ನೆ ಬಂದಾಗ, ಈ ರಾಜ್ಯದ ಒಂದು ಸಾರ್ವಭೌಮತ್ವದ ಒಂದು ಪ್ರಶ್ನೆ ಬಂದಾಗ ಕಾಂಗ್ರೆಸ್ ಪಕ್ಷ ಯಾವತ್ತೂ ಎಲ್ಲ ಪಕ್ಷಗಳಿಗಿಂತ ಮುಂದೆ ನಿಂತಿರುವ ಬಹಳಷ್ಟು ನಿದರ್ಶನಗಳಿವೆ ಮತ್ತು ಮುಂದೆಯೂ ಆ ರೀತಿ ನಡೆದುಕೊಳ್ಳುತ್ತೆ. ಓಕೆ, ಶಶಿಧರ್ ನೀವು ಹೇಳಬೇಕು ನೋಡಿ. ಚುನಾವಣೆ ಪೂರ್ವದಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅಂದಾಗ ಸಂಖ್ಯಾಬಲದ ಆಧಾರದಲ್ಲಿ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡ್ಕೊಳ್ಬೇಕು, ಸೇಮ್ ಟೈಮ್ ಸ್ಥಾನಗಳನ್ನು ಬಿಟ್ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿರೋ ಹೊಂದಾಣಿಕೆ ಆಯ್ಕೆ ಆದಮೇಲೆ ನೋಡಿ ಇರಲ್ಲ. ಟೀಕೆ ಟಿಪ್ಪಣಿಗಳು ದೊಡ್ಡ ಮಟ್ಟದಲ್ಲಿ ಬರುತ್ತಲ್ಲ. ಯಾಕಂದರೆ ಕಾಂಗ್ರೆಸ್ನ ಈಗ ನೀವು ಇಷ್ಟು ಜನ ಮಾತಾಡ್ತಿರ್ಬೇಕಾದ್ರೆ ನಾವು ಬ್ರೇಕಲ್ಲೂ ಕೂಡ ಅದನ್ನೇ ಮಾತಾಡ್ತಾ ಇದ್ವಿ. ರಾಜ್ಯಸಭಾ ಸದಸ್ಯರು ಅಂದರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ದೇವೇಗೌಡರಾಗಿರ್ಬೋದು, ಇದುವರೆಗೆ ದೊಡ್ಡ ದೊಡ್ಡ ನಾಯಕರೆಲ್ಲ ಆಯ್ಕೆ ಆದಾಗ ಅವರ ಅನುಭವದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅಂಥವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಬೇಕಾದ್ರೆ ಇರುವಂಥ ಟೀಕೆನೆ, ದೇವೇಗೌಡರ ಬಗ್ಗೆ ಟೀಕೆಯನ್ನು ಮಾಡ್ತಾರೆ ಆಯ್ಕೆ ಆದ ಮೇಲೆ, ಆ ಸ್ಥಾನವನ್ನು ಅನುಭವಿಸ್ತಾ ಇದ್ದ ಮೇಲೆ. ಮತ್ತು ಆಯ್ಕೆ ಮಾಡಿಕೊಟ್ಟಾಗ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾರೆ ಆ ದೇವೇಗೌಡರು. ಹಿ ಸ್ಪೀಕಿಂಗ್, ಹಿ ಸ್ಟಿಲ್ ಸ್ಪೀಕಿಂಗ್. ಸೊ ಅಂಥವ್ರ ಬಗ್ಗೆ ಆಗುವಂಥ ಟೀಕೆ ಟಿಪ್ಪಣಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ದೇವೇಗೌಡರ ಬದ್ಧತೆ ಬಗ್ಗೆ ನಾವು ಮಾತಾಡೋ ಹಾಗಿಲ್ಲ. ನಾನು ಅದರ ಯೋಗ್ಯತೆಯೂ ಇಲ್ಲ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ರಾಜಕೀಯವಾಗಿ ಇದ್ದೀವಿ, ಆಮ್ ಆದ್ಮಿ ಪಾರ್ಟಿಯಲ್ಲಿ ನಾನು ಒಂದು ಗುರುತಿಸ್ಕೊಂಡಿರೋದ್ರಿಂದ ಮಾತಾಡಬೇಕಾಗುತ್ತೆ. ದೇವೇಗೌಡರ ಬದ್ಧತೆ ಎಷ್ಟಿದೆ ಅಂದರೆ, ರೈತರ ಸಮಸ್ಯೆಗಳನ್ನು ನೇರವಾಗಿ ನಿಷ್ಠುರವಾಗಿ ಮಾತಾಡೋಂಥ ವ್ಯಕ್ತಿ. ನೀರಾವರಿ ಯೋಜನೆಗಳ ಬಗ್ಗೆ ಅತ್ಯಂತ ನಿಷ್ಠುರವಾಗಿ ಮಾತಾಡಿ ಹೋರಾಟ ಮಾಡಿ ಒಂದು ಕಾಡಿ ಬೇಡಿ ಇಡೀ ರಾಜ್ಯದ ದೇಶದ ಗಮನವನ್ನು ಸೆಳೆದು ಆ ಯೋಜನೆಗಳಿಗೆ ಕಾಯಕಲ್ಪ ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಸಾಕಷ್ಟು ಯೋಜನೆಗಳನ್ನು ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳೋದಕ್ಕಾಗಲ್ಲ. ಗ್ರಾಮೀಣಾಭಿವೃದ್ಧಿಗೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂತಹ ವ್ಯಕ್ತಿ. ರೈಲ್ವೆ ಯೋಜನೆಗಳ ಬಗ್ಗೆ ಅತ್ಯಂತ ಯಶಸ್ವಿಯಾಗಿ ಆ ಯೋಜನೆಗಳನ್ನು ನಡಿಬೇಕು. ನಡೀದೇ ಇದ್ರೆ ನನ್ನ ಹೋರಾಟ ಇರುತ್ತೆ, ನಾನು ಹೋರಾಟ ಕೂರ್ತೀನಿ ಅಂತ ಹೇಳಿದ ತಕ್ಷಣ ಅಷ್ಟಕ್ಕೆ ಭಯ ಪಡತಕ್ಕಂಥ ಕೇಂದ್ರ ಸರ್ಕಾರ ಇದ್ದೇ ಇದೆ. ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಆ ನಿಟ್ಟಿನಂತಹ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಯರು ಅವರನ್ನು ಕೊಡಬೇಕಾದಂತಹ ಒಂದು ವ್ಯವಸ್ಥಿತವಾಗಿ ಕೊಡಬಹುದು, ಅವ್ರಿಗೆ ಆಗಿದೆ. ಬಟ್ ಅವರು ವಿರೋಧ ಪಕ್ಷಗಳನ್ನ ಅಂದ್ರೆ ಕಾಂಗ್ರೆಸ್ನಲ್ಲಿ ಗೆದ್ದಾಗ ಬಿಜೆಪಿಯನ್ನು ತೆಗಳೋದು, ಬಿಜೆಪಿಯಲ್ಲಿ ಗೆದ್ದಾಗ ಕಾಂಗ್ರೆಸ್ ಅನ್ನು ತೆಗಳೋದಿದೆಯಲ್ಲ, ಅದು ನಾವನ್ನು ವಿರೋಧಿಸ್ತೀವಿ. ಆಗ ನರೇಂದ್ರ ಮೋದಿ ಅವರನ್ನ ಗೆದ್ರೆ ನಾನು ದೇಶದಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು. ಇವತ್ತು ನರೇಂದ್ರ ಮೋದಿಯೇ ದೊಡ್ಡ ನಾಯಕ, ವಿಶ್ವ ನಾಯಕ ಅಂತ ಕೊಂಡಾಡ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರನ್ನು ಬೈತಾ ಇದ್ದಾರೆ, ಸಿದ್ದರಾಮಯ್ಯನವ್ರನ್ನ ಬೈತಾ ಇದ್ದಾರೆ. ಇದೇ ಸಿದ್ದರಾಮಯ್ಯನವ್ರನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಇಡೀ ರಾಜ್ಯ ಸುತ್ತಿದಂತಹ ವ್ಯಕ್ತಿ, ಅವರನ್ನು ಬೆಳೆಸಿದಂತಹ ವ್ಯಕ್ತಿ ಅಂತಾನು ಹೇಳ್ಬೋದು, ಆತನ ಶಿಷ್ಯ ಅಂತಾನು ಹೇಳ್ಬೋದು. ಅವ್ರನ್ನ ಎಕ್ಸ್ಪೆಲ್ ಮಾಡಿದ್ಮೇಲೆ ಅವರೊಂದು ರಾಜಕೀಯವಾಗಿ ಬೇರೆ ಬೇರೆ ಆಶ್ರಯ ಪಡ್ಕೊಂಡಿದ್ದಾರೆ, ಒಂದು ದೊಡ್ಡ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಆದ್ರೆ ಅದನ್ನ ಪದೇ ಪದೇ ಟೀಕಿಸ್ತಾ ಇದ್ದಾರೆ. ಇದೇ ದೇವೇಗೌಡರು SM ಕೃಷ್ಣ ಅವರು ಕೆಲಸ ಮಾಡ್ಬೇಕಾದ್ರೆ ಒಂದು ದಿನ ಸುಮ್ಮನೆ ಇರಲಿಲ್ಲ. ನಾವು ನೋಡಿದ್ದೀವಿ, ನಾವು ಇನ್ನು ನಾವು ಕಾಲೇಜಲ್ಲಿ ಇದ್ವಿ, ಇನ್ನು PU ಕಾಲೇಜಲ್ಲಿ PU ಓದ್ತಿರ್ತಕ್ಕಂಥ ಒಂದೇ ಒಂದು ದಿನ ಇಲ್ಲದೆ ಇರತಕ್ಕಂಥ ದಿನಗಳೇ ಇರಲಿಲ್ಲ. ಅಷ್ಟು ಕೆಟ್ಟ ಟೀಕೆಗಳನ್ನ ಮಾಡಿ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿರ್ತಕ್ಕಂಥ SM ಕೃಷ್ಣ ಅವರ ಸಾಧನೆ ಇದೆ. ಬೆಂಗಳೂರಿಗೆ ಅತ್ಯಂತ ದೊಡ್ಡ ಕೊಡುಗೆ SM ಕೃಷ್ಣ ಅವ್ರದ್ದಿದೆ. ಇವತ್ತು IT-BT ಬರ್ಬೇಕು ಅಂದ್ರೆ SM ಕೃಷ್ಣ ಅವರು, ಬೆಂಗಳೂರು ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳಿದ ಕಲ್ಪನೆನೇ SM ಕೃಷ್ಣ ಅವ್ರದ್ದು. ಅವ್ರು ಬೇರೆ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ನಮ್ಮ ವಿರೋಧಿ ಆಗಿರ್ಬೋದು, ಆದ್ರೆ ನಮ್ಮ ರಾಜ್ಯದ ನಾಯಕ, ನಮ್ಮ ಕನ್ನಡಿಗರ ನಮ್ಮ ಕರ್ನಾಟಕಕ್ಕೋಸ್ಕರ ಕೊಡುಗೆಗಳನ್ನು ಕೊಟ್ಟಂತಹ ವ್ಯಕ್ತಿ. ಆದ್ರೆ ಕೊಡುಗೆಗಳನ್ನು ಕೊಟ್ಟವ್ರನ್ನ ಹೆಚ್ಚು ಟೀಕೆ ಮಾಡ್ತಾರಲ್ಲ, ಆ ಟೀಕೆಯನ್ನ ನಾನು ವಿರೋಧಿಸ್ತೀವಿ. ಅದು ಯಾರೇ ಆಗ್ಲಿ, ಖರ್ಗೆ ಅವರು ಆಗ್ಲಿ, ನಡ್ಕೊಳ್ಲೇಬೇಕಾಗ ಹೌದು, ನಡ್ಕೊಬೇಕು. ಅವ್ರು ಯಾಕೆಂದ್ರೆ ಅವ್ರ ಮೇಲೆ ಅತ್ಯಂತ ಗೌರವ ಇಟ್ಟಿರ್ತೀವಿ ಎಲ್ಲ. ಈಗ ನೋಡಿ, ಎಲ್ಲಾ ಪಕ್ಷಗಳು 4 ಪಕ್ಷಗಳಲ್ಲಿ ಇದ್ದೀವಿ. 4 ಪಕ್ಷದವ್ರು ಯಾರು ತುಟಿ ಬಿಚ್ಚು ಅವ್ರ ಬಗ್ಗೆ ಮಾತಾಡೋದಿಲ್ಲ, ಕೆಟ್ಟದಾಗಿ ಮಾತಾಡೋದಿಲ್ಲ. ಆ ಗೌರವವನ್ನು ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ಯಾರ್ದು? ಅವ್ರದೇ. ನಿಖಿಲ್ ಕುಮಾರಸ್ವಾಮಿ ಎಲೆಕ್ಷನ್ಗೆ ಹೋಗಿ ನೀವು ಬೇರೆಯವ್ರನ್ನ ಹೆಂಗಂದ್ರೆ ತೆಗಳ್ತೀರಾ. JDS ಸಮಾವೇಶಕ್ಕೆ ಹೋಗಿ ಯಾರೋ ಸಣ್ಣ MLA ಸ್ಥಾನಕ್ಕೋಸ್ಕರ ನೀವು ಅಷ್ಟು ಕೆಟ್ಟ ಪದಗಳನ್ನು ಬಳಸೋದು ಒಬ್ಬ ಗೌರವಾನ್ವಿತ ಮಾಜಿ ಪ್ರಧಾನಿಗಳಿಗೆ ಅದು ಶೋಭೆನೂ ತರೋದಿಲ್ಲ. ಉತ್ತರ ಬೇಕು ಸರ್, ನೀವು ಪ್ರಶ್ನೆಗೆ ಉತ್ತರ ಕೊಡಿರಂತೆ. ಈಗ ಅಂದರೆ ನಾನು ಸಮೀಕರಿಸ್ತಾ ಇದ್ದೀನಿ, ನೀವು ಕ್ಲಾರಿಟಿಯನ್ನು ಕೊಡಬೇಕು. ಯಾಕಂದರೆ ರಾಜ್ಯದ ಅಸ್ಮಿತೆ ಬಗ್ಗೆ ನಾವು ಮಾತಾಡ್ತಿರೋದು. ಈಗ ಹಿರಿಯೂರು ಕ್ಷೇತ್ರ ತಗೊಳ್ಳೋಣ. ಅನಿವಾರ್ಯ ಕಾರಣಗಳಿಂದ ಅಲ್ಲಿ ಉಪಚುನಾವಣೆ ಆಗಬೇಕು. ಹಿರಿಯೂರು ಕ್ಷೇತ್ರದ ಹಿಸ್ಟ್ರಿ ತಗೊಳ್ಳೋದಾದರೆ
ಸ್ಥಳೀಯ ನಾಯಕರು ಹೊರಹೊಮ್ಮೆ ಇಲ್ಲ ಅಂತ ಸಿಚುವೇಶನ್ ಇದೆ. ಈಗ ಅಲ್ಲಿ ಶಶಿಕುಮಾರ್ ಇರ್ಬೋದು, ಕಾರಜೋಳ ಅವ್ರು ಇರ್ಬೋದು, MLA MP ಗಳಲ್ಲಿ ನಾರಾಯಣ ಸ್ವಾಮಿ ಅವ್ರು ಇರ್ಬೋದು, ಈ ಥರದ್ದೆಲ್ಲ ಡೆವಲಪ್ಮೆಂಟ್ ಆಗಿದೆ. ಅವಾಗ ಒಂದು ಪ್ರಶ್ನೆ ಬರುತ್ತೆ, ಸ್ಥಳೀಯ ನಾಯಕರೇ ನಾಯಕತ್ವ ಗುಣ ಹೊಂದಿರೋರೇ ಇಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಅಂಥ ನಾಯಕತ್ವ ಗುಣವನ್ನು ಹೊಂದಿರುವಂಥ ನಾಯಕರನ್ನು ಹುಟ್ಟುಹಾಕೋಕ್ಕೆ ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳಿಗೆ ಇಷ್ಟ ಇಲ್ವಾ? ಈ ಥರದ್ದೊಂದು ಭಾವನೆ ಸಹಜವಾಗಿ ಬರುತ್ತೆ. ಅದನ್ನೇ ಇಲ್ಲಿಗೆ ಸಮೀಕರಿಸೋಣ. ಬೇರೆ ಬೇರೆ ರಾಜ್ಯಗಳಿಂದ ಅಭ್ಯರ್ಥಿ ಆಯ್ಕೆ ಮಾಡ್ಕೊಂಡು ರಾಜ್ಯಸಭೆಗೆ ಇಲ್ಲಿಂದ ರೆಪ್ರೆಸೆಂಟ್ ಮಾಡ್ತಾರಲ್ಲ, ಈ ಸ್ಥಳೀಯ ಈ ಕರ್ನಾಟಕದ ಅಸ್ಮಿತೆಯನ್ನು ಉಳಿಸ್ಬೇಕು ಅಂತ ದೊಡ್ಡ ದೊಡ್ಡ ಪಕ್ಷಗಳಿಗೆ ಇರಲ್ವಾ? ನೋಡಿ, ಅಲ್ಲಿ ರಾಷ್ಟ್ರೀಯವಾದಂಥ ನಾಯಕತ್ವ ಏನಿರುತ್ತೆ ಅವ್ರದ್ದೇ ಚಿಂತನೆ ಇರುತ್ತೆ. ಇಂಥವ್ರು ಅವ್ರ ಪಕ್ಕದಲ್ಲಿ ಯಾರು ಇರ್ತಾರೋ ಅವ್ರನ್ನ ಪ್ರೊಜೆಕ್ಟ್ ಮಾಡಬೇಕು. ಅವ್ರು ಕೊಟ್ಟರೆ ನಮ್ಗೇನೋ ಒಂದು ಅವಕಾಶ ಸಿಗುತ್ತೆ. ಈಗ ಹೇಮಾ ಮಾಲಿನಿ ಕೊಟ್ಟರು, ಹೇಮಾ ಮಾಲಿನಿ ಅವರು ಬಂದರೆ ಗಮನ ಸೆಳೀತಾರೆ, ಒಂದಷ್ಟು ಇಡೀ ರಾಷ್ಟ್ರಾದ್ಯಂತ ಓಡಾಡಬೇಕು, ಓಟ್ ತೆಗಿತಾರೆ ಅಂತ. ವೆಂಕಯ್ಯ ನಾಯ್ಡು ಒಳ್ಳೆ ವಾಗ್ಮಿ, ಒಳ್ಳೆ ಚೆನ್ನಾಗಿ ಓಟ್ ತೆಗಿತಾರೆ. ಯಾಕಂದ್ರೆ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಅವ್ರಿಗೇನು ಸ್ಟೇಕ್ ಹೋಲ್ಡೇ ಇಲ್ಲ, ಬೇರೆ ಕೇರಳದಲ್ಲಿ ಇಲ್ಲ, ತಮಿಳುನಾಡಲ್ಲಿಲ್ಲ, ಬಿಜೆಪಿ ಇಲ್ವೇ ಇಲ್ಲ. ಇದ್ದಿದ್ದು ಒಂದು ಕರ್ನಾಟಕದ ಯಾವಾಗಲೂ ನಿರಂತರವಾಗಿ ಅವ್ರಿಗೆ ಸ್ಥಾನಮಾನವನ್ನು ಕೊಟ್ಟರು. ಮತ್ತು ಅಜಯ್ ಮೆಕೆನ್ 2024ರಲ್ಲಿ ಕೊಟ್ಟಿದ್ದಾರೆ, ಜೈರಾಮ್ ರಮೇಶ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಇವತ್ತು ರಾಜೀವ್ ಚಂದ್ರಶೇಖರ್ಗೆ ಪದೇ ಪದೇ ರಾಜಸ್ಥಾನ ಕೊಡ್ತಾ ಇದ್ದಾರೆ. ಅಂದರೆ ಇಷ್ಟೂ ಜನ ರಾಜ್ಯದ ಸಮಸ್ಯೆಗಳ ಬಗ್ಗೆ ಯಾವತ್ತಾದ್ರೂ ಹೋರಾಟ ಮಾಡಿರ್ತಕ್ಕಂಥದ್ದು ರಾಜ್ಯಸಭೆಯಲ್ಲಿ ನಾನಂತೂ ನೋಡಿಲ್ಲ. ಅದೇನಾದ್ರೂ ಇದ್ರೆ ನಾನು ಕರೆಕ್ಟ್ ಮಾಡಿ, ನಂದೇನಾದ್ರೂ ತಪ್ಪಿದ್ರೆ ಅವರು BJP ಅವರಾಗ್ಲಿ JDS NDA ಭಾಗ ಆಗಿರ್ಬೋದು, ನನ್ನನ್ನು ಕರೆಕ್ಟ್ ಮಾಡಿ. ಯಾವತ್ತಾದ್ರೂ ಜ್ವಲಂತ ಸಮಸ್ಯೆಗಳ ಬಗ್ಗೆ ಎದ್ದು ನಿಂತ ಹೋರಾಟ ಮಾಡಿದ್ದಾರಾ, ನಿಂತಿದ್ದಾರಾ? ಅದಕ್ಕೆ ನಾವು ಪಕ್ಕ ಇದ್ದೀನಿ, ನಾನು ಅದ್ರ ಬೆಂಬಲ ಕೊಡ್ತೀನಿ ಅಂತ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ ವಿಷಯವಾಗಿ ಎದ್ದಾದ್ರೂ ಇದ್ದು ಕರ್ನಾಟಕಕ್ಕೋಸ್ಕರ ಬೇಕು, ಕನ್ನಡಕ್ಕೋಸ್ಕರ ಬೇಕು, ಕನ್ನಡಿಗರಿಗೋಸ್ಕರ ಬೇಕು ಅಂತ ಯಾವ್ದಾದ್ರು ಒಂದು ಸಮಸ್ಯೆ ಅವರೇ ಮಂತ್ರಿ ಆದ್ರೂ ಹೇಳ್ತಾ ಇದ್ರೆ ನೀವು ಅಜಯ್ ಮೆಕೆನ್ ಏನ್ ಮಾಡಿದ್ರು? ಇವತ್ತು ಅಜಯ್ ಮೆಕೆನ್ ಅಂದ್ರೆ ಕರ್ನಾಟಕದ ಬಗ್ಗೆ ಹೋರಾಟ ಮಾಡಿದ್ರು. ಜಯರಾಮ್ ರಮೇಶ್ ಯಾವತ್ತಾದ್ರೂ ಕರ್ನಾಟಕ ಅಂತ ಹೇಳಿದಾರ? ಅಲ್ಲ, ಜಯರಾಮ್ ರಮೇಶ್ ಮಾತಾಡ್ತಾರ. ಬೇಸರ ಇದೆ ನೋಡಿ. ರಾಷ್ಟ್ರೀಯ ನೀತಿಗಳ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥದ್ದು ಇದೆಯಾ? ನಮ್ಮದು ತಮಿಳುನಾಡು ಗಲಾಟೆ ಇದೆ, ನಮ್ಮದು ಗೋವಾ ಗಲಾಟೆ ಇದೆ, ನಮ್ದು ಮಹಾರಾಷ್ಟ್ರ ಸಮಸ್ಯೆ ಇದೆ, ಗಡಿ ಭಾಗ ಇದೆ, ಮಹಾರಾಷ್ಟ್ರದ ಗಡಿ ಭಾಗ, ಭಾಷಾ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ನೆಲದ ಸಮಸ್ಯೆ ಇದೆ, ಇಲ್ಲಿನ ಈ ತಮಿಳುನಾಡಲ್ಲಿ ಖ್ಯಾತೆ ಇದೆ. ಎಲ್ಲ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಕಾಂಗ್ರೆಸ್ ದೊಡ್ಡ ಹೋರಾಟ. ಈಗ ಬಿಜೆಪಿ ತಗೊಂಡ್ರು ಕೂಡ ಹಿಂದಿ ಮಾತಾಡೋರನ್ನ ತಗೊಬಂದು ಕೂರಿಸ್ಕೊಂಡ್ಬಿಟ್ರೆ ಕನ್ನಡದ ಬಗ್ಗೆ, ಕನ್ನಡದ ಅಸ್ಮಿತೆ ಬಗ್ಗೆ ಎಲ್ಲಿ ಧ್ವನಿ ಎತ್ತುತ್ತಾರೆ ಅಂತ. ನಾವು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ಯಾವುದೇ ಭಾಷೆ ಆಗಿರ್ಬೋದು, ಅವ್ನು ಮಾತೃಭಾಷೆ ಮರಾಠಿಯವನೇ ಆಗಿರ್ಬೋದು, ಪರವಾಗಿಲ್ಲ, ಮುಸಲ್ಮಾನ್ ಆಗಿರ್ಬೋದು, ಜೈನ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿದ್ರೆ ಅವನಿಗೆ ಸಮಸ್ಯೆ ಅರಿವಿರುತ್ತೆ. ಅವ್ನು ಕರ್ನಾಟಕದ ಬಗ್ಗೆನೇ ಹೋರಾಟ ಮಾಡ್ತಾನೆ. ಅಂಥವರನ್ನ ನೀವು ಎಲೆಕ್ಟ್ ಮಾಡಿ. ನೈಸ್ ನೈಸ್. ಓಕೆ, ಹೇಳಿ ಸರ್. ನಮ್ದು ಭಾರತ ಜಾತ್ಯತೀತ ನಿಲುವುಗಳು ಹೊಂದಿರತಕ್ಕಂಥ ದೇಶ. ಇಲ್ಲಿ ಅವೆಲ್ಲ ಕೂಡ ನೀವು ಬಿಜೆಪಿ ಜೊತೆ ಹೋದ್ಮೇಲೆ ಮರ್ತಿದ್ದೀರಾ ಅನ್ಕೊಂಡಿದ್ವಿ ಸರ್. ನಿಮಿಷ ಕೇಳ್ಬೇಕು ವಿಚಾರ, ನನಗೂ ಅವಕಾಶ ಕೊಡ್ತಿದ್ದೀರಾ ಕೊಡಿ. ಆಮೇಲೆ ನೋಡಿ, ಮಿತ್ರರು ಕೆಲವು ವಿಚಾರಗಳನ್ನ ಸ್ಪಷ್ಟಪಡಿಸ್ತಾ ಇದ್ರು. ಇವ್ರ ಜೊತೆ ಇದ್ದಾಗ ಅವ್ರನ್ನ ಟೀಕೆ ಮಾಡ್ತಾರೆ, ಅವ್ರಿದ್ದಾಗ ಟೀಕೆ ಮಾಡ್ತಾರೆ ಅಂತ. ಮತ್ತೆ ಸನ್ಮಾನ್ಯ SM ಕೃಷ್ಣರವರ ಉದಾಹರಣೆ ಕೂಡ ಕೊಟ್ಟರು. ಮಾನ್ಯ ವಕ್ತಾರರೇ, ನಿಮ್ಗೊಂದು ನಾನು ಮನವಿ ಮಾಡ್ಕೋತೀನಿ. ಶ್ರೀಮಾನ್ ದೇವೇಗೌಡರಂಥ ಧೀಮಂತ ನಾಯಕರು ಆಪೋಸಿಟಲ್ಲಿ ನಿಂತು ಇವತ್ತು ವಿರೋಧ ಪಕ್ಷ ಅಂತಕ್ಕಂಥದ್ದು. ಈಗ ಯಾಕೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇಲ್ವಾ? ಏನೇನು ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಆಡಳಿತ ಪಕ್ಷದ ಬಗ್ಗೆ? ಯಾವುದೇ ಒಂದು ಆಡಳಿತ ಪಕ್ಷದ ವಿರುದ್ಧವಾಗಿ ವಿರೋಧ ಪಕ್ಷಗಳು ಯಾಕೆ ಮಾತಾಡ್ತವೆ ಅಂತಂದ್ರೆ, ತಪ್ಪು ದಾರಿಲಿ ಹೋದಂಥ ಸಂದರ್ಭದಲ್ಲಿ ಅವರು ತಪ್ಪು ಅನ್ಸಿದ್ದನ್ನೆಲ್ಲ ಕೂಡ ಎತ್ತಿಡಿಲೇಬೇಕು, ಅವೆಲ್ಲ ತಿದ್ಕೊಳ್ತಕ್ಕಂಥದ್ದು. ಯಾವೊಂದು SM ಕೃಷ್ಣ ಅವರ ಸರ್ಕಾರ ಅವತ್ತು ದೇವೇಗೌಡರು ತಿದ್ದಿಲ್ಲ ಅಂತಂದ್ರೆ ಈ ಹೆಮ್ಮೆ ಪಡ್ಕೊಳ್ಳೋಂಥ ವಿಚಾರಗಳು ಬರ್ತಿರ್ಲಿಲ್ಲ. ಅವತ್ತು ಅವ್ರು ಮಾತಾಡಿದ್ದಾರೆ, ನಿರ್ಭಯವಾಗಿ ಮಾತಾಡಿದ್ದಾರೆ. ಬಿಜೆಪಿ ಜೊತೆ ಒಂದ್ ನಿಮಿಷ, ಯಾವುದೇ ಪಕ್ಷ ತಪ್ಪು ಅಂತಕ್ಕಂಥದ್ದು ಮಾಡಿದಂಥ ಸಂದರ್ಭದಲ್ಲಿ ನಿರ್ದಾಕ್ಷಿಣ್ಯವಾಗಿ ಇದನ್ನು ಕಲಿಬೇಕು ನೀವು. ಹಾಗಾದ್ರೆ ನಿಮ್ಮ ನಾಯಕರು ಡೆಲ್ಲಿಲಿ ವಿರೋಧ ಪಕ್ಷದವ್ರನ್ನ, ಬೇರೆ ಪಕ್ಷದವ್ರನ್ನ ಬೈಲಿಲ್ವಾ ನಿಮ್ಮ ನಾಯಕರಾಗಾದ್ರೆ? ಇವಾಗ ನಿಮ್ಮ ಕೇಳಿ ಸರ್, ಒಂದು ನಿಮಿಷ. ಈಗ ದೇವೇಗೌಡರಿಗೆ ರಿಯಲೈಸೇಷನ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕಾ, ಅಥವಾ ನರೇಂದ್ರ ಮೋದಿ ಅವರು ಅಚ್ಚುಕಟ್ಟಾಗಿ ನಡ್ಕತ್ತಿದ್ದಾರೆ ಅನ್ಕೋಬೇಕಾ? ಅಚ್ಚುಕಟ್ಟಾಗಿ ನಡ್ಕೊಳ್ಳೋದಕ್ಕಿಂತ ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. INDA ಒಕ್ಕೂಟದಲ್ಲಿ ವೆಸ್ಟ್ ಬೆಂಗಾಲ್ ಅವರು ಇರಲಿಲ್ವ ಜೊತೆಯಲ್ಲಿ? ನೀವು ಒಕ್ಕೂಟದಲ್ಲೇ ಇದ್ಬಿಟ್ಟು ಹೊರಗಡೆಗೆ ಬಂದು ರಾಹುಲ್ ಗಾಂಧಿ ಅವರೇ ಅಂತ ಸ್ಟೇಟ್ಮೆಂಟ್ ಕೊಟ್ಟರು.
ಈ ಭ್ರಷ್ಟಾಚಾರದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ತೃಣಮೂಲ ಕಾಂಗ್ರೆಸ್ ಅಂತಕ್ಕಂಥ ನೀವು ಒಕ್ಕೂಟದಲ್ಲಿ ಇಟ್ಕೊಂಡೇ ಹೇಳಿದ್ರಿ. ಅಲ್ಲ, ಅಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ವಿ ಸ್ವಾಮಿ ನಾವು. ಚುನಾವಣೆ ಸ್ಪರ್ಧೆ ಮಾಡಿದಾಗ ನಿಮಗೆ ಅಲ್ಲ, ಆ ಥರ ಅಲ್ಲ, ಈಗ ಅಲ್ಲ, ಆ ರಾಜ್ಯದಲ್ಲಿ ಅಲ್ಲ, ಆ ರಾಜ್ಯದಲ್ಲಿ ನಾವು ಚುನಾವಣೆ ಮಾಡಿದಾಗ, ಚುನಾವಣೆ ಸ್ಪರ್ಧೆ ಮಾಡಿದಾಗ ಆ ರಾಜ್ಯದಲ್ಲಿರುವಂತಹ ಸಮಸ್ಯೆ ನಾವು ಹೇಳಬೇಕಾಗತ್ತೆ. ಅದಕ್ಕೆ ಮೊನ್ನೆ ರಾಹುಲ್ ಗಾಂಧಿ ಅವರು ಹೇಳಿರೋದು. ಒಂದೇ ಒಂದು ನಿಮಿಷ, ಇಂಪಾರ್ಟೆಂಟ್ ಲೈನ್ ಇದೆ. ಇವತ್ತು ನಾವು ಸಬ್ಜೆಕ್ಟ್ ಬಿಟ್ಟು ಬೇರೆ ಕಡೆ ಹೋಗೋದು ಬೇಡ. ಇಲ್ಲಿ ಇರ್ತಕ್ಕಂಥದ್ದು ರಾಜ್ಯಸಭೆಗೆ ಮರು ಆಯ್ಕೆ ವಿಷಯದಲ್ಲಿ ನೋಡಿ, ಇಡೀ ಭಾರತ ದೇಶ ಇಬ್ಬರು ದಿಗ್ಗಜ ನಾಯಕರ ಕಡೆ ನೋಡ್ತಾ ಇದೆ. ಒಂದು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅವ್ರಿಗೂ ನಾವು ಗೌರವ ಕೊಡಬೇಕು. ಶ್ರೀಮಂತ ದೇವೇಗೌಡರು ಸಮಕಾಲಿಕರವರು ಕೂಡ, ಈ ದೇಶದ ಮಾಜಿ ಪ್ರಧಾನಿಗಳ ಸನ್ಮಾನ ದೇವೇಗೌಡರು ಕೂಡ. ನಾನು ಹೇಳ್ತಾ ಇರ್ತಕ್ಕಂಥದ್ದು 100 ಜನ ಯುವ ಪೀಳಿಗೆ ಬರಬೇಕು. ಮಿತ್ರರು ಹೇಳ್ತಾ ಇದ್ರು ಯುವ ಪೀಳಿಗೆ ಬರಬೇಕು ಅಂತಕ್ಕಂಥದ್ದು. ಆದರೆ ಜೊತೆಲೊಬ್ರು ಮಾರ್ಗದರ್ಶನ ಮಾಡೋದಕ್ಕಿರಬೇಕು. ಏನು ನಿಯಮಾವಳಿಗಳಿದೆ, ಯಾವ ರೀತಿ ಅಭಿವೃದ್ಧಿ ಆಗಬೇಕು, ಈಗ ಅವ್ರು ಹೇಳಿದ ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದು ಮುಂದಿನ ತೀರ್ಮಾನಗಳಾಗುತ್ತೆ. ತೀರ್ಮಾನಗಳ ಬಗ್ಗೆ ನಾವು ಸ್ಪಷ್ಟವಾಗಿ, ಯಾಕೆಂದ್ರೆ ಒಂದು ನಿಮಿಷ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಕೂಡ ಹೇಳಿದ್ರು. ಜನಗಳು ತಿರಸ್ಕಾರ ಮಾಡಲಿಲ್ವಾ, ಹೋರಾಟ ಬಿಟ್ಟಿದ್ದೀವ, ನಾವು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಇಷ್ಟ ಇಲ್ಲ, ಅವ್ರು ಗೆಲ್ಸಿಲ್ಲ, ಈಗ ಇಷ್ಟ ಇದೆ ಗೆಲ್ಸ್ತಾರೆ. ಡೆಲ್ಲಿಲಿ ಏನಾಯ್ತು, ಇಷ್ಟಪಟ್ಟರು, ಆಮೇಲೆ ಸೋಲ್ಸಿದ್ರು. ನೋಡಿ, ರಾಜಕಾರಣ ಅಂತಕ್ಕಂಥ ಸೋಲು ಗೆಲುವುಗಳ ಒಂದು ಮಾನದಂಡ ಇರ್ತಕ್ಕಂಥದ್ದಲ್ಲ. ಯಾವುದೇ ಕಾರಣಕ್ಕೂ ಹೇಳ್ತಾ ಇದ್ದೀನಿ, ಇಂಥ ಒಂದು ಹಿರಿಯರನ್ನ ಇವತ್ತು ನಾವೇನಾದ್ರೂ ಇಟ್ಕೊಂಡು ಮಾರ್ಗದರ್ಶನ ಪಡ್ಕೊಂಡ್ರೆ ಭಾರತದ ಒಂದು ಚಿತ್ರಣವನ್ನ ನಾವು ದೊಡ್ಡ ಮಟ್ಟದಲ್ಲಿ ಕಾಣೋದಕ್ಕೆ ನಮ್ಗೆ ಸಹಕಾರ ಆಗುತ್ತೆ ಅಂತಕ್ಕಂಥ ಸ್ಪಷ್ಟವಾಗಿ ಕಾಂಗ್ರೆಸ್ನವ್ರಿಗೆ ಅವಕಾಶ ಜಾಸ್ತಿ ಇರೋದ್ರಿಂದಾಗಿ ನಾನು ಕೇಳ್ತಾ ಇರೋದು ಸರ್, ಕನ್ನಡದ ಅಸ್ಮಿತೆಯನ್ನ ಉಳಿಸುವಂತ ಅಭ್ಯರ್ಥಿಗಳ ಆಯ್ಕೆ ಆಗಲಿ ಅಂತ. ಅಲ್ಲ, ನಾನು ಮೊದಲಿಂದನೂ ಹೇಳ್ತಾ ಇದ್ದೇನೆ, ನಾವು 60-70 ವರ್ಷಗಳಲ್ಲಿ ಬಹಳಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೀವಿ. ಅದು 2-3 ಬಾರಿ ಆಗಿರ್ಬೋದು ಆ ಥರ. ಆದರೆ ನಾನು ಹೇಳೋದಷ್ಟೇ, ಕನ್ನಡದ ಅಸ್ಮಿತೆ, ಕನ್ನಡದ ಸಾರ್ವಭೌಮತೆಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮುಂದೆ ನಿಂತಿದೆ, ಯಾವತ್ತೂ ಮುಂದೆ ನಿಲ್ಲುತ್ತೆ. ಮತ್ತು ಈ ಮೇಧಾವಿಗಳನ್ನು ಅಥವಾ ರಾಜಕೀಯ ಮುತ್ಸದ್ದಿಗಳನ್ನು ನಾವು ಆದಷ್ಟು ರಾಜ್ಯಸಭೆಗೆ ಕಳಿಸುವಂಥ ಕೆಲಸವನ್ನು ಮಾಡ್ತೀವಿ. ರೈಟ್. ಬಾಬು ಸರ್, ಶಶಿಧರ್ ಅವರು, ಹಾಗೆಯೇ ಇರ್ಷಾದ್ ಅಹಮದ್ ಅವರು, ಉತ್ಕರ್ಷ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ಚುನಾವಣೆ ನಡೆಯುತ್ತೆ. ಆದರೆ ಅಭ್ಯರ್ಥಿ ಆಯ್ಕೆ ಅಂತ ಸಂದರ್ಭದಲ್ಲಿ ಯಾರು ಅನ್ನುವಂಥ ಕುತೂಹಲ ಇದೆ. ವಿಶೇಷವಾಗಿ ಕಾಂಗ್ರೆಸ್ಗೆ 3 ಅವಕಾಶಗಳಿರೋದ್ರಿಂದಾಗಿ ಒಂದು ಫಿಕ್ಸ್ ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂಥದ್ದು. ಇನ್ನು 2 ಸ್ಥಾನಗಳಿಗೆ ಈ ಕ್ಷಣಕ್ಕೂ ಕೂಡ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ. ಅಂತಾರಾಜ್ಯ ಅನ್ನೋದಕ್ಕಿಂತಾಗಿ ಕರ್ನಾಟಕದ ಅಸ್ಮಿತೆಗೆ ಕಾಂಗ್ರೆಸ್ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ಮನವಿಯಲ್ಲ, ಆಗ್ರಹ. ಇನ್ನು BJP ಮತ್ತು JDS ವಿಚಾರಕ್ಕೆ ಬರುವುದಾದರೆ ಕೊಂಚ ಮಟ್ಟಿಗಿನ ಗೊಂದಲ ಇದೆ. ಎನಿಹೌ ದೇವೇಗೌಡರ, ಸದಾನಂದ ಗೌಡರ ಅಥವಾ ಅಚ್ಚರಿ ಆಯ್ಕೆಯ ಅದನ್ನು ಅವರು ಸ್ಪಷ್ಟಪಡಿಸಬೇಕಾಗತ್ತೆ. ಆದರೆ ಇಲ್ಲೂ ಕೂಡ ಅದೇ ಆಗ್ರಹ, ಕನ್ನಡಿಗರ ಅವಕಾಶ ಸಿಗಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸತ್ಯ, ಜೀವಾಳ.